Song number 224, Sariri. ಸಾರಿರಿ ಸಾರಿರಿ ಜಗವೆಲ್ಲ ಸಾರಿರಿ ಸಾರಿರಿ ಜಗವೆಲ್ಲ ಪ್ರೀತಿಯನ್ನು ಸಾರಿರಿ ಪ್ರೇಮವನ್ನು ಸಾರಿರಿ ಪ್ರೀತಿಯನ್ನು ಸಾರಿರಿ ಪ್ರೇಮವನ್ನು ಸಾರಿರಿ 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 ಜಗವೆಲ್ಲ ದೇವರು ತಂದ ಭಾಗ್ಯವಿದು ಈ ಲೋಕವು ಏಳಿಗೆ ಹೊಂದುವುದು ದೇವರು ತಂದ ಭಾಗ್ಯವಿದು ಈ ಲೋಕವು ಏಳಿಗೆ ಹೊಂದುವುದು ಮಾನವ ರೂಪವ ತಾಳಿದನು ಯೇಸು ಮಾನವ ರೂಪವ ತಾಳಿದನು ಮಾನವ ರೂಪವ ತಾಳಿದನು ಯೇಸು ಮಾನವ ರೂಪವ ತಾಳಿದನು ಸಾರಿರಿ ಸಾರಿರಿ ಜಗವೆಲ್ಲ ಸಾರಿರಿ ಸಾರಿರಿ ಜಗವೆಲ್ಲ ಕಲಹ ಹಾಗೆಯೇ ಕಂಡೆವು ನಾವು ಇಹದಿ ಜೀವಿಸ ಮರೆತೆವು ಕಲಹ ಹಾಗೆಯೇ ಕಂಡೆವು ನಾವು ಇಹದಿ ಜೀವಿಸ ಮರೆತೆವು ದೇವರ ಸ್ತುತಿಸಲು ಮರೆತಿಲ್ಲ ಆ ಪ್ರೀತಿಯ ನಾವೆಂದು ಅರಿತಿಲ್ಲ ದೇವರ ಸ್ತುತಿಸಲು ಮರೆತಿಲ್ಲ ಆ ಪ್ರೀತಿಯ ನಾವೆಂದು ಅರಿತಿಲ್ಲ ಸಾರಿರಿ ಸಾರಿರಿ ಜಗವೆಲ್ಲ ಸಾರಿರಿ ಸಾರಿರಿ ಜಗವೆಲ್ಲ ಪ್ರೀತಿಯನ್ನು ಸಾರಿರಿ ಪ್ರೇಮವನ್ನು ಸಾರಿರಿ ಪ್ರೀತಿಯನ್ನು ಸಾರಿರಿ ಪ್ರೇಮವನ್ನು ಸಾರಿರಿ 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 ಜಗವೆಲ್ಲ. ನೆಕ್ಸ್ಟ್ ಸಾಂಗ್ 80. ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ಶುದ್ಧೀಕರಿಸಿದೆ ನೀ ಸ್ವಂತ ಜನವಾಗಿ ಶುದ್ಧೀಕರಿಸಿದೆ ನೀ ಸ್ವಂತ ಜನವಾಗಿ ನಿನಗಾಗಿ ಜೀವಿಸಲು ನಿನ್ನಲ್ಲೇ ಬಂದಿರುವೆ ನಿನಗಾಗಿ ಜೀವಿಸಲು ನಿನ್ನಲ್ಲೇ ಬಂದಿರುವೆ ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ಪಾಪಕ್ಕೆ ಸಾಯಲು ನೀತಿಗೆ ಜೀವಿಸಲು ಪಾಪಕ್ಕೆ ಸಾಯಲು ನೀತಿಗೆ ಜೀವಿಸಲು ನಿಂದಿವ್ಯ ಶರೀರದಿ ನನ್ ಪಾಪ ಹೊತ್ತಿರುವೆ ನಿಂದಿವ್ಯ ಶರೀರದಿ ನನ್ ಪಾಪ ಹೊತ್ತಿರುವೆ ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ ನನ್ನನ್ನು ಬದುಕಿಸಲು ನೀನಂದು ಬಲಿಯಾದೆ ದೃಷ್ಟಿಸಿ ನೋಡಿದೆ ನಾ
ಬದುಕಿಕೊಂಡಿರುವೆ. ದೃಷ್ಟಿಸಿ ನೋಡಿದೆನ ಬದುಕಿಕೊಂಡಿರುವೆ. ಒಪ್ಪಿಸಿ ಕೊಟ್ಟಿರುವೆ ನಿನ್ನನ್ನೇ ನನಗಾಗಿ. ಲೋಕದ ರಕ್ಷಕನೇ ಉನ್ನತ ಬಲಿಯಾಗಿ. ಓಪನಿಂಗ್ ಸಾಂಗ್ ನಂಬರ್ 6. ನಾನು ನಿನ್ನವ ಪ್ರಿಯ ಕರ್ತನೆ, ನಿನ್ನ ವಾಕ್ಯ ಕೇಳಿದೆ. ಇನ್ನು ಕೇವಲ ನಿನ್ನ ನ್ಯೂನ್ಯಕ್ಕೆ ಸೇರೋದೆನ್ನ ಕೋರಿಕೆ. ಹೇಳೆ ನನ್ನ ಹೇಳೆ ಪ್ರಿಯ ಕರ್ತನೆ, ನಿನ್ನ ಕ್ರೂಜೆ ಕಂಬಕ್ಕೆ. ಹೇಳೆ ನನ್ನ ಹೇಳೆ ಪ್ರಿಯ ಕರ್ತನೆ, ನಿನ್ನ ತೀವಿದೆದೆಗೆ. ನಿನ್ನ ಸೇವೆಗೆ ಪ್ರಿಯ ರಕ್ಷಕ ನೀ ಪ್ರತಿಷ್ಠೆ ನಾನು. ದಯ ಪಾಲಿಸು ದೃಢ ನಿಶ್ಚಯ ನಿನ್ನ ಚಿತ್ತ ನನ್ನದು. ಹೇಳೆ ನನ್ನ ಹೇಳೆ ಪ್ರಿಯ ಕರ್ತನೆ, ನಿನ್ನ ಕ್ರೂಜೆ ಕಂಬಕ್ಕೆ. ಹೇಳೆ ನನ್ನ ಹೇಳೆ ಪ್ರಿಯ ಕರ್ತನೆ, ನಿನ್ನ ತೀವಿದೆಗೆ. ನಾನು ಹೋರಾಗಿ ನಿನ್ನ ಪಾದಕ್ಕೆ ಸುಸಂವಾದ ಮಾಡುತ್ತಾ. ನಿನ್ನ ಸಂಗಡ ಇರುವಗಳಿಗೆ ಎಂತ ಮೂಲ್ಯ ಸಂತಸ. ಹೇಳೆ ನನ್ನ ಹೇಳೆ ಪ್ರಿಯ ಕರ್ತನೆ, ನಿನ್ನ ಕ್ರೂಜೆ ಕಂಬಕ್ಕೆ. ಹೇಳೆ ನನ್ನ ಹೇಳೆ ಪ್ರಿಯ ಕರ್ತನೆ, ನಿನ್ನ ತೀವಿದೆದೆಗೆ. ತಳವಿಲ್ಲದ ಪ್ರೀತಿ ಸಾಗರ ಬುದ್ಧಿಯ ತೀರ್ಥ ಆಶವೇ. ನನಗಾಗಲು ನಿನ್ನ ದರ್ಶನ ನಿತ್ಯ ಸ್ತೋತ್ರ ನಿನಗೆ. ಹೇಳೆ ನನ್ನ ಹೇಳೆ ಪ್ರಿಯ ಕರ್ತನೆ, ನಿನ್ನ ಕ್ರೂಜೆ ಕಂಬಕ್ಕೆ. ಹೇಳೆ ನನ್ನ ಹೇಳೆ ಪ್ರಿಯ ಕರ್ತನೆ, ನಿನ್ನ ತೀವಿದೆಗೆ. ಥ್ಯಾಂಕ್ ಯು. Yes, thank you for your wonderful song service. As before we go into the message, as I request Sister Jennifer to give an introduction to the speaker.
Good evening, everybody. I would like to introduce, I would like to say a few things about the speaker. Sister Soumya is a very God-fearing child, and she always give importance to Sabbath over her studies, as we all know that. And she's very God-fearing child, and most of the time she would, if we ask anything for her help, she wouldn't say no to it. And she would always be cheerful girl, and she would always make others happy. Let's hear the message by Sister Soumya. ಎಲ್ಲರಿಗೂ ಕೇಳಿಸ್ತಿದೆ ಅಂತ ಅನ್ಕೊಂತೀನಿ. ನನ್ನ ಬಗ್ಗೆ ಒಳ್ಳೆ ರೀತಿಯಲ್ಲಿ ಹೇಳಿದ್ರು. ಆದ್ರೆ ದೇವ್ರ ಕಾರ್ಯಕ್ಕೆ ಯಾವತ್ತೂ ಕೂಡ ನಾವು ಹಿಂಜರಿಬಾರ್ದು. ನಾನು ಇನ್ ಮುಂದೆ ಯಾವತ್ತೂ ಕೂಡ ಇನ್ ಮುಂದೆ ಸೈತಾನ್ ಏನೇ ಶೋಧನೆ ತಂದ್ರು ಕೂಡ ಹಿಂಜರಿಬಾರ್ದು ಅಂತೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದೀನಿ. ನೀವು ಕೂಡ ನನ್ನನ್ನು ನಡೆಸ್ಕೊಳ್ಳಿ. ಈ ಒಂದು ಒಳ್ಳೆ ಅವಕಾಶವನ್ನು ಕೊಟ್ಟಂತಹ ದೇವರಿಗೆ ನಾನು ಮೊದಲನೇದಾಗಿ ಸ್ತೋತ್ರ ಸಲ್ಲಿಸ್ತೇನೆ. ಹಾಗೆ ಸಭೆ ಪಾಲಕರಿಗೆ ಹಾಗೂ ನನ್ನನ್ನು ಎಂಕರೇಜ್ ಮಾಡಿದಂತ ಪ್ರತಿಯೊಬ್ಬರಿಗೂ ಕೂಡ ನಾನು ವಂದನೆ ತಿಳಿಸ್ತೇನೆ. ಈ ದಿನದಲ್ಲಿ ನಾವು ವಾಕ್ಯವನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒಂದು ಸಣ್ಣ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಎಸ್ತರ್ ಅಜ್ಜಿ ನನಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿ ಕೇಳ್ಕೊಳ್ತೀನಿ. Akka, I can't hear your voice. ಎಸ್ತರ್ ಅಜ್ಜಿ ನನಗೋಸ್ಕರ ಪ್ರಾರ್ಥನೆ ಮಾಡಿ. ಪರವಾಗಿಲ್ಲ. ಶೋಭಾ ಆಂಟಿ ನನಗೋಸ್ಕರ ಪ್ರಾರ್ಥನೆ ಮಾಡ್ತೀರಾ? ಶೋಭಾ ಆಂಟಿ ನನಗೋಸ್ಕರ ಪ್ರಾರ್ಥನೆ ಮಾಡಿ. ಸರಿ, ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು, ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಅನಂತನಂತ ವಂದನೆಗಳು ಕರ್ತರೆ. ಈ ಪರಿಶುದ್ಧವಾದ ಈ ಸಾಯಂಕಾಲದ ವೇಳೆಯಲ್ಲಿ ಸ್ವಾಮಿ, ನಾವೆಲ್ಲ ಒಟ್ಟಾಗಿ ಸೇರಿ ಈ ಒಂದು ಝೂಮ್ ಮೀಟಿಂಗ್ ಕುಳಿತು ನಿಮ್ಮ ನಾಮವನ್ನು ಕೂಗಿ ಕೊಂಡಾಡುವಂತ ಕೊಟ್ಟಂತ ಈ ಕೃಪೆಗಾಗಿ ವಂದನೆಗಳು ಕರ್ತರೆ. ಅಪ್ಪ ದೇವರೇ, ಇಲ್ಲಿವರೆಗೂ ಆಶೀರ್ವದಿಸಿದೆಯೇ ತಂದೆ, ಅದಕ್ಕಾಗಿ ಸ್ತೋತ್ರ. ವಿಶೇಷವಾಗಿ ಈ ಒಂದು ಸಮಯದಲ್ಲಿ ಸ್ವಾಮಿ, ನಿಮ್ಮ ಮಗಳ ಸೌಮ್ಯನ ಮುಟ್ಟಿ ಆಶೀರ್ವದಿಸಿ ಪವಿತ್ರಾತ್ಮನಿಂದ ಆ ಮಗಳನ್ನು ತುಂಬಿಸಿ ಕರ್ತರೆ. ಇಲ್ಲಿವರೆಗೂ ಸ್ವಾಮಿ ನೀವು ಕಾಪಾಡ್ಕೊಂಡು ಬಂದಿದ್ದೀರ ಕರ್ತರೆ. ಅದೇ ರೀತಿ ಸ್ವಾಮಿ ಈ ಒಂದು ದಿನದಲ್ಲೂ ಸಹ ನಿಮ್ಮ ಮಗಳನ್ನು ಮುಟ್ಟಿ ಮಗಳ ಜೊತೆಯಾಗಿ ನೀವು ನಿನ್ನ ಆತ್ಮನ ಮೂಲಕ ನಡೆಸಿ ಬಲಪಡಿಸಿ ಆಶೀರ್ವದಿಸಿ ಬೇಕಾದಂತ ಎಲ್ಲಾ ಸಹಾಯಗಳನ್ನು ಕೊಟ್ಟು ನಿನ್ನ ಆತ್ಮನ ಬಲದಿಂದ ಮಗಳನ್ನು ತುಂಬಿಸಿ ಒಂದೊಂದು ನಿಮ್ಮ ಮಾತುಗಳಾಗಲಿ ನಿಮ್ಮ ಬೆಂಕಿಯ ಅಭಿಷೇಕ ಇಳಿಸಿ ವಿಶೇಷವಾದ ಕೃಪೆಯನ್ನು ಕೊಟ್ಟು ಸ್ವಾಮಿ ಮಗಳನ್ನು ಕಾಪಾಡು ಕರ್ತನೆ. ಒಂದೊಂದು ಮಾತುಗಳು ನಿಮ್ಮ ಪರಲೋಕದಿಂದ ನಿಮ್ಮ ಕೃಪಾದಿಂದ ಇಳಿದು ಬರ್ಲಿ ಕರ್ತನೆ. ಅದನ್ನು ಕೇಳುವಂತ ಪ್ರತಿಯೊಬ್ಬ ನಿನ್ನ ಮಕ್ಕಳು ಸ್ವಾಮಿ ವಿಶೇಷವಾದ ರೀತಿಯಲ್ಲಿ ಬದಲಾವಣೆ ಆಗುವಂತೆ ಕಾಪಾಡಪ್ಪ. ನಿನ್ನ ಮಗಳ ತುಟಿಗಳನ್ನು ಬಾಯಿನ ಮುಟ್ಟಿ ಆಶೀರ್ವದಿಸಿ ಬಲಪಡಿಸಿ ಕಾಪಾಡು. ಯಾವುದೇ ರೀತಿಯಲ್ಲಿ ತೊಂದರೆಗಳಾಗದಂತೆ ನಿನ್ನ ಅಭಿಷೇಕದಲ್ಲಿ ತುಂಬಿಸಿ ಮಗಳನ್ನು ಕಾಪಾಡಿ ಕೈ ನಡೆಸಬೇಕಾಗಿ ಯೇಸು ಸ್ವಾಮಿಯ ಮುದ್ದಾದ ನಾಮದಲ್ಲಿ ಬೇಡಿಕೊಳ್ಳುತ್ತಾ ಬೇಡುವ ಜೀವವುಳ್ಳ ನಮ್ಮ ತಂದೆಯ ದೇವರೇ, ಆಮೇನ್. ಈ ವಾರ ಅಂದ್ರೆ ನನಗೆ ಕೊಟ್ಟಿರುವಂತ ಒಂದು ವಿಷಯ, ನಾನು ತೆಗೆದುಕೊಳ್ತಿರುವಂತ ಒಂದು ಟಾಪಿಕ್ ಏನು ಅಂತ ಹೇಳಿದ್ರೆ ಕೊನೆಯ ಯುದ್ಧ ಅಥವಾ ಲಾಸ್ಟ್ ವಾರ್ ಅಂತ ಹೇಳ್ತೀವಿ. ನಮಗೆ ಈ ಎಂಟರ್ ಪ್ರೊಸೆಸ್ಸಿಯಲ್ಲಿ ನಾವು ತೆಗೆದುಕೊಳ್ತಿರೋದು ಪ್ರತಿಯೊಂದು ಕೂಡ ಪ್ರಕಟಣೆ ಪುಸ್ತಕದಿಂದಾಗಿರೋದ್ರಿಂದ ನಾನು ತೆಗೆದುಕೊಂಡಿರುವಂತಹ ಟಾಪಿಕ್ ಕೂಡ ಪ್ರಕಟಣೆ ಪುಸ್ತಕದ ಒಂದು ಭಾಗವಾಗಿದೆ. ಅದು ಒಂದು ಕೊನೆಯ ಯುದ್ಧ ಅಥವಾ ಲಾಸ್ಟ್ ವಾರ್ ಅಂತ ಹೇಳಿ. ಬೈಬಲ್ ಅನ್ನು ಓದಿದ
ವಾಕ್ಯಗಳಲ್ಲಿ ನಾವು ಒಂದೊಂದಾಗಿ ನೋಡೋಣ. ಅರ್ಮಗೆದೋನ್ ಸಮರವು ಪ್ರಾರಂಭವಾಗಲಿದೆ ಎಂಬುವಂತ ಒಂದು ಶೀರ್ಷಿಕೆಯಲ್ಲಿ ನಾನು ಶುರು ಮಾಡ್ತಿದ್ದೇನೆ. ಮೊದಲನೇದಾಗಿ ನಮ್ಮ ಈ ಒಂದು ಪಾಠಕ್ಕೆ ಆಯ್ದುಕೊಂಡಿರುವಂತಹ ವಾಕ್ಯವನ್ನು ನಾವು ನೋಡೋಣ. ಪ್ರಕಟಣೆಯ ಪುಸ್ತಕ 16ನೇ ಅಧ್ಯಾಯ 16ನೇ ವಚನ. ರೆವಲ್ಯೂಷನ್ ಚಾಪ್ಟರ್ 16 verse 16. ಅವನು ಅವರನ್ನು ಇಬ್ರಿಯ ಭಾಷೆಯಲ್ಲಿ ಅರ್ಮಗೆದೋನ್ ಎಂದು ಕರೆಯಲ್ಪಟ್ಟ ಸ್ಥಳಕ್ಕೆ ಕೂಡಿಸಿದನು. ಈ ಒಂದು ವಾಕ್ಯದಲ್ಲಿ ಹೇಳಿರುವ ಪ್ರಕಾರ ಅವನು ಅವರನ್ನು ಇಬ್ರಿಯ ಭಾಷೆಯಲ್ಲಿ ಅರ್ಮಗೆದೋನ್ ಎಂದು ಕರೆಯಲ್ಪಟ್ಟ ಸ್ಥಳಕ್ಕೆ ಕೂಡಿಸನು ಎಂಬುದಾಗಿ. ಈ ಒಂದು ಪಾಠಕ್ಕೆ ಅರ್ಮಗೆದೋನ್ ಅನ್ನುವಂತ ಒಂದು ಟಾಪಿಕ್ಗೆ ನಾವು ಹೋಗೋದಕ್ಕಿಂತ ಮುಂಚೆ ಇದರಲ್ಲಿರುವಂತಹ ದಯವಿಟ್ಟು ಕ್ಷಮಿಸಿ, ನನ್ನ ವಾಯ್ಸ್ ಎಲ್ಲರಿಗೂ ಕೇಳಿಸ್ತಿದೆ ಅಂತ ಅನ್ಕೊಂತೀನಿ. ಅರ್ಮಗೆದೋನ್ ಅನ್ನುವಂತಹ ಒಂದು ಟಾಪಿಕ್ಗೆ ನಾವು ಹೋಗೋದಕ್ಕೂ ಮುಂಚೆ ಇದ್ರ ಹಿಂದಿನ ಕೆಲವೊಂದು ವಾಕ್ಯಗಳನ್ನ ಈ 16ನೇ ವಚನದಕ್ಕಿಂತ ಮುಂಚೆ 13-14ರಿಂದ ಪ್ರಾರಂಭವಾಗುವಂತಹ ವಚನಗಳ ಬಗ್ಗೆ ನಾವು ಕೆಲವು ಮಾಹಿತಿಗಳನ್ನ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಪ್ರಕಟಣೆಯ ಪುಸ್ತಕ, ಇದೇ ಪ್ರಕಟಣೆಯ ಪುಸ್ತಕ 16ನೇ ಅಧ್ಯಾಯ 13 ಮತ್ತು 14ನೇ ವಚನವನ್ನ ಓದೋಣ. ಪ್ರಕಟಣೆ 16, 13 ಮತ್ತು 14ನೇ ವಚನ. ರೆವಲ್ಯೂಷನ್ ಚಾಪ್ಟರ್ 16 verse 13 and 14. ಘಟಸರ್ಪದ ಬಾಯಿಂದಲೂ ಮೃಗದ ಬಾಯಿಂದಲೂ ಸುಳ್ಳು ಪ್ರವಾದಿಯ ಬಾಯಿಂದಲೂ ಕಪ್ಪೆಗಳಂತಿದ್ದ 3 ಅಶುದ್ಧಾತ್ಮಗಳು ಹೊರಗೆ ಬರುವುದನ್ನು ನಾನು ಕಂಡೆನು. ಅವು ಕಾರ್ಯಗಳನ್ನು ಮಾಡುವ ದೆವ್ವಗಳ ಆತ್ಮಗಳು. ಸರ್ವಶಕ್ತನಾದ ದೇವರ ಮಹಾದಿನದಲ್ಲಾಗುವ ಯುದ್ಧಕ್ಕೆ ಭೂಲೋಕದ ಮತ್ತು ಪ್ರಪಂಚದ ಎಲ್ಲಾ ರಾಜರನ್ನು ಕಳಿಸುವುದಕ್ಕಾಗಿ ಅವರ ಬಳಿಗೆ ಹೋಗುವುದು. ಇಲ್ಲಿ ನಾವು ನೋಡೋದಾದ್ರೆ ಈ ಒಂದು 13ನೇ ವಚನದಲ್ಲಿ ಏನ್ ಗೊತ್ತಾಗ್ತಿದೆ ಅಂತ ಹೇಳಿದ್ರೆ, ಘಟಸರ್ಪ ಅದರ ಬಾಯಿಂದ, ಮೃಗದ ಬಾಯಿಂದ, ಸುಳ್ಳು ಪ್ರವಾದಿಯ ಬಾಯಿಂದ ಕಪ್ಪೆಗಳಂತಿದ್ದ 3 ಅಶುದ್ಧಾತ್ಮಗಳು ಹೊರಗೆ ಬರುವುದನ್ನು ನಾನು ಕಂಡೆನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ, ಈ ಮೂವರಲ್ಲಿ ನಾವು ಯಾವ್ದಕ್ಕೆ ವಂಚನೆಗೆ ಬಿದ್ರು ಕೂಡ ನಮ್ಮ ಜೀವಿತ ಪಾಪಕ ಜೀವಿತವೇ ಆಗುತ್ತೆ. ಇವು 3 ಕೂಡ ಅಂದ್ರೆ ಘಟಸರ್ಪ, ಮೃಗ ಮತ್ತೆ ಸುಳ್ಳು ಪ್ರವಾದಿ 3 ಕೂಡ ದೇವರಿಗೆ ವಿರೋಧವಾಗಿ ಬರುವಂತದ್ದಾಗಿದೆ. ಈಗಲೂ ಕೂಡ ನಾವು ಅನೇಕ ಕಡೆ ನೋಡ್ತೇವೆ, ಈ 3 ಕಾರ್ಯಗಳು ಹೆಚ್ಚಾಗಿ ನಡೀತಿರೋದ್ರಿಂದ ಜನರು ಕೂಡ ಅದೇ ರೀತಿಯಲ್ಲಿ ತಪ್ಪಾಗಿ ಅವರು ಕೂಡ ವಂಚನೆಗೆ ಬೀಳ್ತಾ ಇದ್ದಾರೆ. ಇವು ನಾವು ನೋಡೋದಾದ್ರೆ ಪ್ರತಿಯೊಂದು ದೇವರ ಕಾರ್ಯಗಳಿಗೂ ಅಡ್ಡ ಬರುವಂತ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ. ಅದಾದ ನಂತರ ಇವರು ಮಾಡುವಂತ ಒಂದು ಕಾರ್ಯ, ಇವರು ಮಾಡುವಂತ ಕಾರ್ಯ ಮಹತ್ ಕಾರ್ಯಗಳನ್ನ ಜನರು ನೋಡಿ ಅದಕ್ಕೆ ಬೆಚ್ಚಿ ಬಿದ್ದು ಅವರು ಕೂಡ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಘಟಸರ್ಪ, ಮೃಗ ಅಥವಾ ಸುಳ್ಳು ಪ್ರವಾದಿ ಇವ್ರುಗಳನ್ನ ಹಿಂಬಾಲಿಸ್ಕೊಂಡು ಹೋಗೋದಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಈಗಲೂ ಕೂಡ ನಾವು ನೋಡ್ಬೋದು, ಕೆಟ್ಟವುಗಳ ಒಂದು ಆಕರ್ಷಣೆ ಜಾಸ್ತಿ ಆಗಿದೆ, ಅಟ್ರಾಕ್ಷನ್ ತುಂಬಾ ಇರುತ್ತೆ ಕೆಟ್ಟದ್ರ ಮೇಲೆ. ಒಳ್ಳೇದನ್ನ ನಾವು ಅನುಸರಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಒಳ್ಳೇದನ್ನ ನಾವು ಸಡನ್ ಆಗಿ ಬದಲಾಯಿಸ್ಕೊಳ್ಳೋದಾಗ್ಲಿ ಅದನ್ನ ನಡ್ಸ್ಕೊಂಡು ಹೋಗೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ. ಆದ್ರೆ ಕೆಟ್ಟದ್ದು ಆದಷ್ಟು ಬೇಗನೆ ಬಂದ್ಬಿಡುತ್ತೆ, ಅದು ಹೇಗೆ ಅಂತ ಗೊತ್ತಾಗಲ್ಲ. ಹಾಗೇನೆ ಅಂತ್ಯ ಕಾಲದಲ್ಲಿ ಕೂಡ ಘಟಸರ್ಪ, ಮೃಗ ಮತ್ತೆ ಸುಳ್ಳು ಪ್ರವಾದಿ ಇವ್ರುಗಳ ಒಂದು ಕಾರ್ಯ, ಈ ಒಂದು ಅಶುದ್ಧಾತ್ಮಗಳ ಕಾರ್ಯಗಳು ಹೆಚ್ಚಾಗಿರೋದ್ರಿಂದ ಜನರು ಕೂಡ ಬೇಗನೆ ಅದಕ್ಕೆ ಮಹತ್ಕಾರ್ಯಗಳನ್ನು ನೋಡಿ ಅವ್ರನ್ನೇ ಹಿಂಬಾಲಿಸ್ಕೊಂಡು ಹೋಗ್ತಾರಂತೆ. ನಮ್ಗೆ ಒಂದು ವಾಕ್ಯವು ಕೂಡ ಗೊತ್ತಿದೆ, ಮತ್ತೆ 24ನೇ ಅಧ್ಯಾಯ 24ನೇ ವಚನ ಓದಿದ್ರೆ ಗೊತ್ತಾಗುತ್ತೆ. ಆಯಲ್ಪಟ್ಟವರನ್ನು ಕೂಡ ಎಷ್ಟೊಂದು ರೀತಿಯಲ್ಲಿ ಸುಳ್ಳು ಪ್ರವಾದಿಗಳು, ಸುಳ್ಳು ಕ್ರೈಸ್ತರು ಎಂಬುದಾಗಿ ನಮ್ಗೆ ಗೊತ್ತು. ಅಂದ್ರೆ ಈ ಒಂದು ಕಾರ್ಯಗಳು ಹೇಗೆ ಅಂತ ಹೇಳಿದ್ರೆ ದೇವ್ರ ಮಕ್ಕಳನ್ನು ಕೂಡ ಬಿಡುವಂತದಲ್ಲ, ಅಷ್ಟು ರೀತಿಯಲ್ಲಿ ವಂಚಿಸುವಂತ ಕಾರ್ಯಗಳು ಇವ್ರ ಕಾರ್ಯಗಳಾಗಿರ್ತವೆ. ನಮ್ಗೆ ಇಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಬರೀ ಅನ್ಯರನ್ನ ಮಾತ್ರ ವಂಚಸಲ್ಲ, ಆದ್ರೆ ದೇವ್ರ ಮಕ್ಕಳನ್ನೇ ಜಾಸ್ತಿ ವಂಚನೆ ಕೊಡೋದಕ್ಕೆ
ಶುರು ಮಾಡ್ತಾರೆ. ಈ ಒಂದು ಅಶುದ್ಧಾತ್ಮಗಳ ಕಾರ್ಯವು ಈ ಕಾರ್ಯಗಳಾಗಿದೆ. ಇವು ಮಹತ್ ಕಾರ್ಯಗಳನ್ನು ಮಾಡುವ ದೆವ್ವಗಳ ಆತ್ಮಗಳೇ ಎಂಬುದಾಗಿ ವಾಕ್ಯದಲ್ಲಿ ನಮ್ಗೆ ಸ್ಪಷ್ಟವಾಗಿ ಹೇಳುತ್ತೆ. ನಾವು ವಾಕ್ಯವನ್ನು ಬಿಟ್ಟು ಬೇರೆ ಏನನ್ನು ಮಾತಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ವಾಕ್ಯದಲ್ಲಿ ಹೇಳ್ತಿದ್ದಾರೆ ಇವ್ರು ಮಾಡುವಂತ ಮಹತ್ ಕಾರ್ಯ ಎಲ್ಲವೂ ಕೂಡ ದೆವ್ವಗಳ ಆತ್ಮಗಳಿಂದಾನೇ ಆಗುವಂತದಂತೆ. ಹಾಗಾಗಿ ನಾವೇನಾದ್ರೂ ಫಾಲೋ ಮಾಡ್ಕೊಂಡು ಈ ಕಾರ್ಯಗಳನ್ನ ಹೋದ್ರೆ ನಮ್ಮ ಕಾರ್ಯಗಳಲ್ಲಿ ನಮ್ಮ ಜೀವಿತದಲ್ಲಿಯೂ ನಮ್ಮ ದೇಹದಲ್ಲಿಯೂ ಕೂಡ ದೆವ್ವಗಳ ಆತ್ಮನೇ ಅಡಕವಾಗಿರುತ್ತೆ ಅಂತ ನಾವು ನೋಡ್ಬೋದು. ಅದಾದ ನಂತರ ನಾವು ಮುಂದಿನ ವಾಕ್ಯವನ್ನ ನಾವು ನೋಡೋದಾದ್ರೆ ಇಲ್ಲಿ ಸರ್ವಶಕ್ತನಾದ ದೇವರ ಮಹಾದಿನದಲ್ಲಾಗುವ ಯುದ್ಧಕ್ಕೆ ಭೂಲೋಕದ ಮತ್ತು ಪ್ರಪಂಚದ ಎಲ್ಲಾ ರಾಜರನ್ನು ಕೂಡಿಸುವುದಕ್ಕಾಗಿ ಅವರ ಬಳಿಗೆ ಹೋಗುವನು ಎಂಬುದಾಗಿ ನಮ್ಗೆ ಇಲ್ಲಿ ವಾಕ್ಯ ಹೇಳ್ತಾ ಇದೆ. ಇಲ್ಲಿ ನಾವು ನೋಡೋದಾದ್ರೆ ಇದು ಸರ್ವಶಕ್ತನಾದಂತ ದೇವರ ಒಂದು ಮಹಾದಿನದಲ್ಲಿ ನಡೆಯಬಹುದು. ಇಲ್ಲಿ ನಾವು ಪ್ರಪಂಚದಲ್ಲಿ ನೋಡೋದಾದ್ರೆ ಇಂಡಿಯಾ ಪಾಕಿಸ್ತಾನ್ ಜಗಳ ಒಂದು ವಾರ್ ನಡೀತು ಅಂತ ಹೇಳಿದ್ರೆ ಯಾವತ್ತಾದ್ರೂ ಒಂದಿನ ಅವ್ರ ಟೀಮ್ಗಳೇ ಇಂಡಿಯಾ ಒಂದು ಟೈಮ್ ಅನ್ನ ತಗೊಂಡ್ರೆ ಪಾಕಿಸ್ತಾನ ಒಂದ್ ಟೈಮ್ ತಗೊಂಡು ಯುದ್ಧ ಮಾಡೋದಕ್ಕೆ ಶುರು ಮಾಡ್ತಾರೆ. ಆದ್ರೆ ನಮ್ಗೆ ಇಲ್ಲಿ ವಾಕ್ಯದಲ್ಲಿ ಹೇಳುತ್ತೆ ಇದು ಸರ್ವಶಕ್ತನಾದ ದೇವರ ಮಹಾದಿನದಲ್ಲಾಗುವ ಯುದ್ಧ. ಇಲ್ಲಿ ಮನುಷ್ಯರು ಯಾರು ನಿರ್ಮಿಸ್ತಿರಂತ ಅಥವಾ ಫಿಕ್ಸ್ ಮಾಡ್ತಿರುವಂತ ಒಂದು ಟೈಮಿಂಗ್ಸ್ ಅಲ್ಲ, ಅದು ದೇವರ ಒಂದು ದಿನದಲ್ಲಾಗುವಂತ ಒಂದು ಯುದ್ಧವಾಗಿದೆ. ಆ ಸಮಯದಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಭೂಲೋಕದ ಮತ್ತು ಪ್ರಪಂಚದ ಎಲ್ಲಾ ರಾಜರನ್ನು ಕೂಡಿಸುವುದಕ್ಕೆ ಈ ಘಟ ಸರ್ಪ ಸುಳ್ಳು ಪ್ರವಾದಿಗಳು ಮೃಗ ಅಂದ್ರೆ ಈ ಅಶುದ್ಧ ಆತ್ಮಗಳು ಜನರನ್ನ ರಾಜರುಗಳನ್ನ ವಂಚಿಸಿ ಅವ್ರನ್ನ ಯುದ್ಧಕ್ಕೆ ಕೂಡಿಸೋದಕ್ಕೆ ಹೋಗ್ತಾರೆ. ಸೊ ಇಲ್ಲಿ ನಮ್ಗೆ ಗೊತ್ತಾಗ್ತಿದೆ, ನಾವು ಮೊದಲನೇದಾಗಿ ತಿಳ್ಕೊಂಡ್ವಿ ಈ ಒಂದು ಕಾರ್ಯಗಳನ್ನ ಮಾಡ್ತಿರುವಂತದ್ದು ಮುಂದೆ ಯುದ್ಧಕ್ಕೆ ದೇವರಿಗೆ ವಿರೋಧವಾಗಿ ಕಾರ್ಯ ನಡೆಸ್ತಿರೋರು ಘಟ ಸರ್ಪ ಮೃಗ ಸುಳ್ಳು ಪ್ರವಾದಿಗಳು. ಅವರು ಕೂಡಿಸಿರುವಂತ ರಾಜರುಗಳು ಭೂಲೋಕದ ಮತ್ತು ಪ್ರಪಂಚದ ಎಲ್ಲಾ ರಾಜರುಗಳು ಯಾರ್ಯಾರು ವಂಚನೆಗೆ ಬೀಳ್ತಾರೋ ಅವರೆಲ್ಲರನ್ನು ಕೂಡ ಕೂಡಿಸ್ತಾರೆ. ಮತ್ತೆ ಇಲ್ಲಿ ದೇವರ ಮಹಾದಿನದಲ್ಲಾಗುವಂತ ಒಂದು ಯುದ್ಧವಾಗಿದೆ. ಈ ಘಟ ಸರ್ಪಗಳು ಅಥವಾ ಅಶುದ್ಧಾತ್ಮಗಳು ಮಾತ್ರ ರಾಜರನ್ನು ಕೂಡಿಸೋದಕ್ಕೆ ಸಾಧ್ಯನಾ? ಅವ್ರು ಮಾತ್ರ ಈ ಯುದ್ಧಕ್ಕೆ ಸಿದ್ಧ ಮಾಡ್ತಿದಾರ? ಇಲ್ಲ, ನಾವು ಕೂಡ ಸಿದ್ಧರಾಗ್ತಿದ್ದೇವೆ. ಹೇಗೆ ಅಂತ ಹೇಳಿದ್ರೆ ನಮ್ಗೆ ವಾಕ್ಯದಲ್ಲಿ ತಿಳಿಯಪಡಿಸುತ್ತೆ. ನಾವು ಆ ವಾಕ್ಯವನ್ನ ನೋಡೋಣ. ಎಫೆಸದವರಿಗೆ 6ನೇ ಅಧ್ಯಾಯ 11ನೇ ವಚನ. ಎಫೆಸದವರಿಗೆ 6ನೇ ಅಧ್ಯಾಯ 11ನೇ ವಚನ. ಎಫಿಷಿಯನ್ಸ್ ಚಾಪ್ಟರ್ 6 ವರ್ಸ್ 11. ನೀವು ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಇಲ್ಲಿ ನಾವು ನೋಡ್ಬೋದು ಕೇವಲ ಅಶುದ್ಧಾತ್ಮಗಳಿಂದ ವಂಚಿಸಲ್ಪಟ್ಟಂತಹ ಜನರು ಮಾತ್ರವಲ್ಲದೆ ಕ್ರೈಸ್ತರಾದ ನಾವು ಕೂಡ ದೇವರು ನಮ್ಗೆ ಕೊಟ್ಟಿರುವಂತಹ ಒಂದು ಆಯುಧಗಳನ್ನ ನಾವು ಧರಿಸ್ಕೊಳ್ಬೇಕಂತ. ನಾವು ಎದುರು ನಿಲ್ಲೋದಕ್ಕೆ ನಮಗೂ ಕೂಡ ದೇವರು ಕೊಟ್ಟಿರುವಂತ ಆಯುಧಗಳನ್ನ ನಾವು ಧರಿಸ್ಕೊಳ್ಬೇಕು. ಆಗ ತಾನೇ ನಾವು ಸೈತಾನನಿಗೆ ವಿರೋಧವಾಗಿ ನಾವು ಹೋರಾಡ್ಲಿಕ್ಕೆ ಸಾಧ್ಯ. ದೇವರ ಒಂದು ಗುಂಪಾಗಿ ನಾವು ಕೂಡ ಹೋಗಿ ಅವ್ರ ಜೊತೆ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ. ಸೊ ಈ ಒಂದು ಪ್ರಕಟಣೆ ಪುಸ್ತಕದ 16ನೇ ಅಧ್ಯಾಯದಲ್ಲಿ 13 ಮತ್ತು 14ನೇ ವಚನದಲ್ಲಿ ನಾವು ತಿಳ್ಕೊಂಡಿರೋ ಪ್ರಕಾರ ಅವ್ರು ಮಾತ್ರ ಅಲ್ಲ, ದೇವರ ಮಕ್ಕಳಾಗಿರುವಂತ ನಾವುಗಳು ಕೂಡ ಸರ್ವಾಯುಧಗಳನ್ನು ದೇವರ ಸರ್ವಾಯುಧಗಳನ್ನು ಧರಿಸ್ಕೋಬೇಕಂತೆ. ಆ ವಾಕ್ಯವನ್ನ ನಾವು ನಮ್ಗೆ ಬಾಯ್ಹಾಟಾಗಿ ಬಂದಿರುತ್ತೆ. ಇದೇ ಒಂದು ಎಫೆಸದ ಒಂದು ಪತ್ರಿಕೆಯಲ್ಲಿ ಇರುವಂತದ್ದು. ಸತ್ಯದ ನಡುಕಟ್ಟನ್ನು ಕಟ್ಟಿಕೋಬೇಕು, ನೀತಿಯ ಕವಚವನ್ನು ಧರಿಸ್ಬೇಕು, ಸಿದ್ಧ ಮನಸ್ಸೆಂಬ ಕೆರವನ್ನು ಮೆಟ್ಟಿಕೋಬೇಕು, ನಂಬಿಕೆ ಎಂಬ ಗುರಾಣಿಯನ್ನು ಧರಿಸ್ಕೋಬೇಕು, ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಧರಿಸ್ಕೋಬೇಕು, ದೈವ ವಾಕ್ಯ ಎಂಬ ಕತ್ತಿಯನ್ನ ಹಿಡಿಬೇಕು. ಈ ಆಯುಧಗಳೆಲ್ಲ ದೇವರು ನಮಗೆ ಕೊಟ್ಟಿದ್ದಾರೆ ಆಲ್ರೆಡಿ. ನಾವೇನ್ ಬೇರೆ ಕಡೆ ಹೋಗಿ ಪರ್ಚೇಸ್ ಮಾಡೋದಾಗ್ಲಿ ಅಥವಾ ಹುಡುಕುವಂತ ಆಯುಧಗಳೆಲ್ಲ ದೇವ್ರು ನಮ್ಗೆ ಮೊದಲನೇ ಕೊಟ್ಟಿದ್ದಾರೆ. ಆದ್ರಿಂದ ನಾವು ಸೈತಾನನ ತಂತ್ರೋಪಾಯಗಳನ್ನು ಎದುರಿಸಿ ನಿಲ್ಲೋದಕ್ಕೆ ಶಕ್ತರಾಗುವಂತೆ ದೇವರ ಸರ್ವಾಯುಧಗಳನ್ನ ನಾವು ಧರಿಸ್ಕೋಬೇಕಾಗಿದೆ. ಆಗ ತಾನೇ ಈ ಒಂದು ಹೋರಾಟಕ್ಕೆ ದೇವ್ರ ಜೊತೆ ಇದ್ದಾಗ ನಮ್ಗೆ ಜಯ ಸಿಗುತ್ತೆ. ಸೈತಾನನ ಕಡೆ ಹೋದ್ರೆ ನಮ್ಗೆ ಅಪಜಯ ಖಂಡಿತವಾಗ್ಲೂ ಸಿಕ್ಕುತ್ತೆ ಅನ್ನೋದಕ್ಕೆ ಈ ಒಂದು ವಾಕ್ಯವನ್ನ ನಾನು ತಿಳಿಯಪಡಿಸಿದೆ. ಈಗ ನಾವು ಪ್ರಕಟಣೆಯ ಒಂದು ಪುಸ್ತಕದ 16ನೇ ಅಧ್ಯಾಯದಲ್ಲಿ ನಾವು ಶಿರೋನಾಮೆಯಾಗಿ ತೆಗೆದುಕೊಂಡಿರುವಂತ ಒಂದು ಅರ್ಮಗೆದೋನ್ ಅಂತ ಟಾಪಿಕ್ಗೆ ವಾಕ್ಯವನ್ನ 14ನೇ ವಚನದಲ್ಲಿ ನೋಡಿದ್ವಿ. ಅದಕ್ಕಿಂತ ಮುಂಚೆ 13 ಮತ್ತು 14ನೇ ವಚನದಲ್ಲಿ ಯಾವ ರೀತಿ
ಈ ಲೋಕದಲ್ಲಿ ಜನರನ್ನ ವಂಚಿಸ್ತಾರೋ ಅದನ್ನ ನಾವು ನೋಡಿದ್ವಿ. ಈಗ ನಾವು ಮುಂದಿನ ಒಂದು ವಾಕ್ಯವನ್ನ ನೋಡೋಣ. ಅದು ಪ್ರಕಟಣೆಯ ಪುಸ್ತಕ 16ನೇ ಅಧ್ಯಾಯ 15ನೇ ವಚನ. ರೆವಲ್ಯೂಷನ್ ಚಾಪ್ಟರ್ 16 verse 15. ಪ್ರಕಟಣೆ 16ನೇ ಅಧ್ಯಾಯ 15ನೇ ವಚನ. ಇಗೋ, ಕಳ್ಳನು ಬರುವಂತೆ ನಾನು ಬರುತ್ತೇನೆ. ನಿರ್ವಾಣನಾಗಿ ತಿರುಗಾಡುವಾಗ ಜನರು ತನ್ನ ನಾಚಿಕೆಯನ್ನು ನೋಡಿಯಾರೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು. ಇಲ್ಲಿ ನಾನು ಹೇಳ್ಬೇಕಾಗಿರುವಂತ ವಿಷಯ ಏನಂತ ಹೇಳಿದ್ರೆ, ಅನೇಕರು ಹೊಸದಾಗಿ ಬೈಬಲ್ ನ ಓದೋರಾಗಿರ್ಬೋದು, ಅರ್ಥ ಮಾಡ್ಕೊಳ್ಳೋದಿಕ್ಕೆ ಕಷ್ಟ ಪಡುವಂತ ಜನರಾಗಿರ್ಬೋದು, ಈ ವಾಕ್ಯವನ್ನು ಓದಿದ ತಕ್ಷಣ ಯೇಸು ಸ್ವಾಮಿ ಕಳ್ಳನ್ ತರ ಬರ್ತಾರಂತೆ ಅಂತೇಳಿ ತಪ್ಪಾಗಿ ತಿಳ್ಕೊಂತಾರೆ. ಯಾರಿಗೇ ಆಗ್ಲಿ ಆ ಒಂದು ವರ್ಡ್ ನ ಅವರು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೆ ಇದ್ದ ಕಾರಣ ಅವರಿಗೆ ಆ ಒಂದು ವರ್ಡ್ ನ ನೋಡಿದಾಗ ಯೇಸು ಸ್ವಾಮಿ ಯಾಕೆ ಕಳ್ಳನ್ ತರ ಬರ್ತಾರೆ ಅಂತೇಳಿ ತಪ್ಪಾಗಿ ಆದ್ರೆ ಇಲ್ಲಿ ನಾವು ತಿಳ್ಕೊಬೇಕು ಅಂತ ಏನು ಹೇಳಿದ್ರೆ, ಕಳ್ಳನ್ ಯಾವಾಗ ಬರ್ತಾನೆ, ಯಾರಿಗೂ ಗೊತ್ತಿಲ್ಲದ ಟೈಮಲ್ಲಿ ಬರ್ತಾನೆ. ಬಂದು ಕಳ್ತನ ಮಾಡ್ತಾನೆ, ಯಾರಿಗೂ ಗೊತ್ತೇ ಆಗೋದಿಲ್ಲ. ಯಾವಾಗ ಬಂದ ಏನು ಅಂತಾನೆ ಗೊತ್ತಾಗಲ್ಲ. ತುಂಬಾ ಕ್ರಿಮಿನಲ್ ಮೈಂಡ್ ಇಂದ ಕಳ್ಳನ್ನು ನಡ್ಕೊಂತಾರೆ, ಕಳ್ಳತನ ಮಾಡುವಂತವ್ರು. ಆದ್ರೆ ಇಲ್ಲಿ ದೇವ್ರು ಹೇಳ್ತಿರೋದು ಏನಂತ ಹೇಳಿದ್ರೆ, ನನ್ ಕಳ್ಳನ್ ರೀತಿ ಬರ್ತಾ ಇಲ್ಲ. ಯಾಕಂದ್ರೆ ಅದಕ್ಕೂ ಮುಂಚೆ ನಾವು ಕಳ್ಳನು ಯಾವ ಸಮಯದಲ್ಲಿ ಬರ್ತಾನೆ ಅಂತ ಗೊತ್ತಿಲ್ವೋ, ಹಾಗೇನೆ ಯೇಸು ಸ್ವಾಮಿ ಯಾವ ಸಮಯದಲ್ಲಿ ಬರ್ತಾರೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೊಂದು ವಾಕ್ಯವನ್ನ ನಾವು ರೆಫರೆನ್ಸ್ ಆಗಿ ತಗೋದಾದ್ರೆ, ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 35ನೇ ವಚನ. ಮ್ಯಾಥ್ಯೂ ಚಾಪ್ಟರ್ 24 verse 36. ಮತ್ತಾಯ 24ನೇ ಅಧ್ಯಾಯ 36ನೇ ವಚನ. ಆದರೆ ಆ ದಿನವಾಗಲಿ ಗಳಿಗೆಯಾಗಲಿ ನನ್ನ ತಂದೆಗೆ ಮಾತ್ರವೇ ಹೊರತು ಮತ್ತಾರಿಗೂ ಪರಲೋಕದ ದೂತರಿಗೂ ತಿಳಿಯುವುದು. ಕಳ್ಳನ್ ಬರೋದು ಯಾರಿಗೂ ಗೊತ್ತಿರಲ್ಲ. ಆದ್ರೆ ದೇವ್ರು ಹೇಳ್ತಿದಾರೆ, ನಾನ್ ಬರೋಂತ ಟೈಮು ದಿನ ಆಗ್ಲಿ ಯಾರಿಗೂ ಗೊತ್ತಿಲ್ಲ. ಅದನ್ನ ತಂದೆಯಾದ ದೇವ್ರು ಮಾತ್ರ ಅರ್ತ್ಕೊಂಡಿದ್ದಾರೆ. ಯಾವಾಗ ನಾನ್ ಬರ್ತೀನಿ ಅಂತ ತಂದೆಯಾದ ದೇವ್ರಿಗೆ ಮಾತ್ರ ಗೊತ್ತು. ಅದು ಬಿಟ್ರೆ ದೂತರುಗಳಿಗೂ ಕೂಡ ಗೊತ್ತಿಲ್ಲ. ಸೊ ಕಳ್ಳನ ಒಂದು ರೀತಿಯಲ್ಲಿ ದೇವ್ರ ಬರುವಿಕೆ ಅಂತ ಹೇಳಿದ್ರೆ, ಯಾವ ಟೈಮಲ್ಲಿ ಕಳ್ಳ ಬರ್ತಾನೆ ಗೊತ್ತಿಲ್ವೋ, ಅದೇ ರೀತಿಯಲ್ಲಿ ದೇವ್ರು ಬರುವಂತ ಯೇಸು ಸ್ವಾಮಿ ಬರುವಂತ ಸಮಯ ಕೂಡ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತ. ಮತ್ತೆ ಯೇಸು ಸ್ವಾಮಿ ಹೇಗ್ ಬರ್ತಾರೆ, ಒಂದು ನಮ್ಗೆ ಕ್ಲೂ ಸಿಗ್ಬೇಕಲ್ವಾ. ಅವ್ರು ಬರೋ ಟೈಮಿಂಗ್ಸ್ ಗೊತ್ತಿಲ್ಲ ನಮ್ಗೆ, ಆದ್ರೆ ಯಾವಾಗ ಬರ್ತಾರೆ, ಹೇಗ್ ಬರ್ತಾರೆ ಅನ್ನೋಂಥದ್ದು ನಮ್ಗೆ ಗೊತ್ತಾಗ್ಬೇಕಲ್ವಾ. ಸೊ ಅದಕ್ಕೊಂದು ವಾಕ್ಯವನ್ನ ನಾವು ನೋಡೋಣ. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 14ನೇ ವಚನ. 1 Thessalonians chapter 4 verse 16. 1 ಥೆಸಲೋನಿಕದವರಿಗೆ 4ನೇ ಅಧ್ಯಾಯ 14ನೇ ವಚನ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತರ ಶಬ್ದದೊಡನೆಯೂ ದೇವರ ತುತ್ತೂರಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಸೊ ವಾಕ್ಯ ನಮ್ಗೆ ಸ್ಪಷ್ಟವಾಗಿ ಹೇಳುತ್ತೆ, ದೇವ್ರು ಬರುವಂತ ಸಮಯ ನಮಗ್ ಗೊತ್ತಿಲ್ಲ, ಆದ್ರೆ ಹೇಗ್ ಬರ್ತಾರಂತೆ, ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಮತ್ತಾಯದಲ್ಲಿ ನಾವು ನೋಡಿದ್ವಿ, ಪರಲೋಕದ ದೂತರುಗಳಿಗೂ ಕೂಡ ದೇವರು ಯೇಸು ಸ್ವಾಮಿ ಭೂಲೋಕಕ್ಕೆ ಯಾವಾಗ ಬರ್ತಾರಂತ ಗೊತ್ತಿಲ್ಲ. ಆದ್ರೆ ಯೇಸು ಸ್ವಾಮಿ ಆಜ್ಞಾಘೋಷದೊಡನೆ ಪ್ರಧಾನ ದೂತನ ಶಬ್ದದೊಡನೆ ಬರುವ ಸಮಯದಲ್ಲಿ ಮಾತ್ರ ಗೊತ್ತಾಗುತ್ತೆ. ಅವಾಗ ಮಾತ್ರ ಗೊತ್ತಾಗುತ್ತೆ ಪರಲೋಕದಲ್ಲಿರುವಂತ ದೂತರಿಗೆ, ಈಗ ನಾವು ಯೇಸು ಸ್ವಾಮಿ ಜೊತೆಗೆ ಭೂಮಿಗೆ ಹೋಗ್ತಿದ್ದೀವಿ, ಭೂಮಿಯ ಒಂದು ನಾಶ ಹತ್ತಿರವಾಗಿದೆ. ಅವಾಗ ತಾನೇ ಅವರು ದೇವರ ಒಂದು ಜೊತೆಗೆ ಬಂದು ದೇವರಿಗೆ ತುತ್ತೂರಿಯನ್ನು ಓದಿಕೊಂಡುತ್ತಾ ಯೇಸು ಸ್ವಾಮಿ ಜೊತೆಗೆ ಭೂಮಿಗೆ ಇಳಿತಾರೆ, ಆಕಾಶದಿಂದ ಇಳಿದು ಬರುವರಂತೆ. ಅಲ್ಲಿವರೆಗೂ ನಮಗ್ ಗೊತ್ತಿಲ್ಲ, ಆದ್ರೆ ನಮ್ಗೊಂದು ಕ್ಲೂ ಕೊಟ್ಟಿದ್ದಾರೆ ಹೇಗ್ ಬರ್ತೀನಿ ಅಂತ ಹೇಳಿ. ಅದನ್ನ ನಾವು 1 ಥೆಸಲೋನಿಕದವರಿಗೆ 4:16 ನಾವು ನೋಡ್ಬೋದು. ಸರಿ, ಈಗ ನಾವೇನ್ ಮಾಡ್ಬೇಕು ನೆಕ್ಸ್ಟ್ ಅನ್ನೋದನ್ನ ನೋಡೋಣ. ನಾನು ಇದನ್ನ ಪ್ರಕಟಣೆ ಪುಸ್ತಕ 16ನೇ ಅಧ್ಯಾಯದ 15ನೇ ವಚನಕ್ಕೆ ಕೊಡ್ತಾ ಇದ್ದೀನಿ. 15ನೇ ವಚನಕ್ಕೆ ಸಂಬಂಧಪಟ್ಟಿರೋ ವಾಕ್ಯದ ಸ್ಪಷ್ಟವಾಗಿ ಅರ್ಥವನ್ನ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ನಾವು ಮುಂದಿನ ವಾಕ್ಯವನ್ನು ನೋಡಿದರೆ ನಾವ್ ಹೇಗ್ ಸಿದ್ಧರಾಗಿರ್ಬೇಕು ಅಂತ ನೋಡೋದಾದ್ರೆ, ಮತ್ತಾಯನು ಬರೆದ ಸುವಾರ್ತೆ 24ನೇ ಅಧ್ಯಾಯ 44ನೇ ವಚನ. ಮ್ಯಾಥ್ಯೂ ಚಾಪ್ಟರ್ 24 verse 44. ಮತ್ತಾಯ 24:44.
ಕಾರಣ ನೀವು ಸಹ ಸಿದ್ಧವಾಗಿರ್ರಿ, ಯಾಕೆಂದರೆ ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರ್ತಾನೆ. ನೋಡಿ, ಇಲ್ಲಿ ವಾಕ್ಯದಲ್ಲಿ ನಮ್ಗೆ ತಿಳಿಸ್ತಿದ್ದಾರೆ. ಇದಕ್ಕೂ ಮುಂಚೆ 43-42 ವಚನ ನಾವು ನೋಡಿದ್ರೆ, ಕಳ್ಳ ಯಾವ ರೀತಿ ಮಣ್ಣನ್ನ ಕನ್ನ ಕೊರೆಯೋದಕ್ ಬರ್ತಾನೋ ಅದನ್ನ ಓನರ್ಗೂ ಕೂಡ ಗೊತ್ತಿರಲ್ಲ, ಅಥವಾ ಯಾರಿಗೂ ಕೂಡ ಗೊತ್ತಿರಲ್ಲ. ಆ ಟೈಮಿಗೆ ಅವ್ನು ಬಂದು ಕಳ್ತನ ಮಾಡ್ಕೊಂಡು ಹೋಗ್ತಾನೆ. ಹಂಗೇನೆ ನಾವು ಕೂಡ ನೆನೆಸಿದ ಗಳಿಗೆಯಲ್ಲಿ ಬರುವಂತ ಮನುಷ್ಯ ಕುಮಾರನನ್ನು ನೋಡೋದಕ್ಕೆ ಸಿದ್ಧರಾಗ್ಬೇಕು. ಯಾವ ಟೈಮಲ್ಲಿ ಬರ್ತಾರೆ ಅಂತ ಗೊತ್ತಾಗದೇ ಇರುವಂತಹ ಮನುಷ್ಯ ಕುಮಾರ ಅಂದ್ರೆ ಯೇಸು ಸ್ವಾಮಿ ಅವರನ್ನ ನಾವು ಭೇಟಿ ಮಾಡೋದಕ್ಕೋಸ್ಕರ ಸಿದ್ಧರಾಗ್ಬೇಕು. ಸೊ ನಮ್ಗೆ ಈ ವಾಕ್ಯದಲ್ಲಿ ಸ್ಪಷ್ಟವಾಗಿ ಅರ್ಥ ಕೊಡುವುದೇನಂತ ಹೇಳಿದ್ರೆ, ದೇವರು ನೆನೆಸಿದ ಗಳಿಗೆಯಲ್ಲಿ ಬರ್ತಾರೆ. ಅದಕ್ಕೆ ನಾವು ಅವ್ರನ್ನ ಭೇಟಿ ಮಾಡೋದಕ್ಕೆ, ಮೀಟ್ ಮಾಡೋದಕ್ಕೆ ಸಿದ್ಧರಾಗ್ಬೇಕು. ಆದ್ರೆ ಅವ್ರು ಬರುವಾಗ ನಮ್ಗೆ ಸೂಚನೆ ಏನು ಅಂತ ಹೇಳಿದ್ರೆ, ಆಜ್ಞಾಘೋಷದೊಡನೆ ಬರ್ತಾನೆ, ಪ್ರಧಾನ ದೂತರ ಶಬ್ದದೊಡನೆ ಮತ್ತು ದೇವರ ತುತ್ತೂರಿಯೊಡನೆ ಅವರ ಆಕಾಶದಿಂದ ಇಳಿದು ಬರ್ತಾರೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಸರಿ, ಈಗ ನಾವು ಮುಂದಿನ ಅದೇ ಒಂದು ವಚನಕ್ಕೆ ನಾವು ಹೋಗೋಣ. ಅದರಲ್ಲಿ ಇನ್ನೂ ಒಂದು ವಾಕ್ಯವನ್ನು ಕೊಟ್ಟಿದ್ದಾರೆ, ಅದು ಮುಂದಿನ ಒಂದು ಕಂಟಿನ್ಯೂಷನ್ ಅನ್ನು ನೋಡೋಣ. ನಿಮ್ಗೆಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಕಳ್ಳನು ಬರುವಂತೆ ನಾನು ಬರ್ತೇನೆ ಅಂತ ಹೇಳಿದ್ರೆ ನೆನಸದ ಗಳಿಗೆಯಲ್ಲಿ ಬರ್ತಾರೆ ಎಂಬುದಾಗಿ ಅರ್ಥ ಮಾಡ್ಕೋಬೇಕು. ಮುಂದಿನ ಒಂದು ಕಂಟಿನ್ಯೂಷನ್ ಅಲ್ಲಿ ನಾವು ನೋಡ್ಬೋದು, ನಿರ್ವಾಣನಾಗಿ ತಿರುಗಾಡುವಾಗ ಜನರು ತನ್ನ ನಾಚಿಕೆಯನ್ನು ನೋಡಿಯಾರೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು. ಪ್ರಕಟಣೆ ಪುಸ್ತಕ 16ನೇ ಅಧ್ಯಾಯ 15ನೇ ವಚನ, ರೆವಲ್ಯೂಷನ್ ಚಾಪ್ಟರ್ 16 ವರ್ಸ್ 15 ಅಲ್ಲಿ ನಿರ್ವಾಣವಾಗಿ ಅಂತ ಹೇಳಿದ್ರೆ ಬೆತ್ತಲೆಯಾಗಿ. ಇದನ್ನ ಶಾರೀರಿಕ ಬೆತ್ತಲೆಯಾಗಿ ನಾವು ತೆಗೆದುಕೊಳ್ಬಾರ್ದು. ನಾವು ಆತ್ಮಿಕ ರೀತಿಯಲ್ಲಿ ನಾವು ಕತ್ತಲೆಯ ಲೋಕದಲ್ಲಿ ಇರ್ತೇವೆ, ಅಜ್ಞಾನರಾಗಿರ್ತೇವೆ, ಬೆಳಕಿಲ್ದಂಗೆ ಜೀವಿಸ್ತಾ ಇರ್ತೇವೆ. ಆ ರೀತಿಯಲ್ಲಿ ನಾವು ನಿರ್ವಾಣವಾಗಿ ತಿರುಗಾಡುವಾಗ ಜನರು ತನ್ನ ನಾಚಿಕೆಯನ್ನು ನೋಡಿಯಾರೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವನು ಧನ್ಯನು ಎಂಬುದಾಗಿ ಹೇಳ್ತಾರೆ. ಈ ಒಂದು ಘಟನೆಗಳೆಲ್ಲ 6ನೇ ಒಂದು ಉಪದ್ರವದ ಸಮಯದಲ್ಲಿ ಬರುವಂತ ಕಾರ್ಯಗಳಾಗಿದೆ. ಇದನ್ನ ನಮ್ಗೆ ಸಹೋದರಿ ಜೆನಿಫರ್ ಅವರು ಕಳೆದ ದಿನಗಳಲ್ಲಿ ತಿಳಿಸ್ಕೊಟ್ರು 7 ಉಪದ್ರವಗಳ ವಿಷಯವಾಗಿ. ಅದರಲ್ಲಿ 6ನೇ ಒಂದು ಉಪದ್ರವದ ಸಮಯದಲ್ಲಿ ಹೇಗೆ ನಡೀತಿದೆ, ಏನಾಗತ್ತೆ ಅನ್ನುವಂಥದ್ದನ್ನ ನಮ್ಗೆ ಇಲ್ಲಿ ತಿಳಿಸ್ತಿದ್ದಾರೆ. ಸೊ ಪ್ರಕಟಣೆ ಪುಸ್ತಕದಲ್ಲಿ ನಾವು ನೋಡೋದಾದ್ರೆ ಸುಮಾರು 7 ಸಾರಿ ಧನ್ಯನು ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ಬೋದು. 7 ಸಾರಿ ಪ್ರಕಟಣೆಯಲ್ಲಿ ಬ್ಲೆಸ್ಡ್, ಧನ್ಯನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅದರಲ್ಲಿ ಈ ಮಾತು ಕೂಡ ಒಂದು ಆಗಿದೆ. ಈಗ ನಾವು ಇದರಲ್ಲಿ ಏನ್ ತಿಳ್ಕೊಳ್ಳೋದಂತ ಹೇಳಿದ್ರೆ, ನಾವು ಬೆತ್ತಲಾಗಿರೋದು ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಆತ್ಮಿಕವಾದಂತ ಬೆತ್ತಲೆತನ ನಮ್ಮ ಜೀವನದಲ್ಲಿದೆ. ನಾವು ನಿರ್ಮಾಣವಾಗಿರೋದು ಆತ್ಮಿಕವಾಗಿ. ಕ್ರಿಸ್ತನ ಒಂದು ನಡವಳಿಕೆ ಗುಣಗಳನ್ನ ನಾವು ವಸ್ತ್ರಗಳಂತೆ ಹಾಕೊಂಡಿಲ್ಲ. ನಾವು ದೇವರು ನಮಗೆ ನಾವು ಹಾಗೆ ನೋಡಿದ್ವಿ, ಎಫೆಸದ ಒಂದು ಪತ್ರಿಕೆಯಲ್ಲಿ ಕೊಟ್ಟಿರೋ ಪ್ರಕಾರ ಸತ್ಯದ ನಡುಕಟ್ಟು, ನೀತಿಯ ಕವಚ, ಸಿದ್ಧ ಮನಸ್ಸೆಂಬ ಕೆರ, ನಂಬಿಕೆ ಎಂಬ ಗುರಾಣಿ, ರಕ್ಷಣೆ ಎಂಬ ಶಿರಸ್ತ್ರಾಣ, ದೈವ ವಾಕ್ಯ ಎಂಬ ಕತ್ತಿ. ಇವುಗಳೆಲ್ಲ ನಮ್ಮ ಹತ್ರ ಇಲ್ಲ, ನಂಬಿಕೆ ಅನ್ನೋದಿಲ್ಲ. ಈಗನಾದ್ರೂ ನಾವ್ ಇಟ್ಕೊಂಡ್ರೆ ದೇವ್ರ ನಿಜಕ್ಕೂ ನಮ್ಮನ್ನ ಧನ್ಯನು ಎಂಬುದಾಗಿ ಕರೆಯೋದಿಲ್ಲ. ಆದ್ರೆ ನಾವು ಕ್ರಿಸ್ತನ ಗುಣ ನಡವಳಿಕೆ ಕೊಟ್ಟಿರುವಂತ ವಸ್ತ್ರಗಳು ಏನು ಆತ್ಮಿಕ ರೀತಿಯಲ್ಲಿ ಇದೆಯೋ ಅದನ್ನ ಧರಿಸ್ಕೊಂಡಾಗ ನಾವು ಜನರು ನೋಡಿದಾಗ ನಮ್ಗೆ ನಾಚಿಕೆ ಆಗುತ್ತೆ ಅಂತ ನಾವು ಬುದ್ಧಿಯಿಂದ ಇಟ್ಕೊಂಡು ನಾವು ಯೋಚನೆ ಮಾಡಿದ್ರೆ ನಮ್ಮನ್ನ ದೇವರು ಆಗ ಧನ್ಯರು ಎಂಬುದಾಗಿ ಕರೀತಾರೆ. ಅಲ್ಲಿವರೆಗೂ ನಾವು ಬೇಕಂದ್ರೆ ಹೇಳ್ಬೋದಾದ್ರೆ, ನಾನು 1 ಗಂಟೆ ಮುಂಚೆವರೆಗೂ ನಾನು ಪಾಪದಲ್ಲೇ ಇದ್ದೆ. ಆದ್ರೆ ಈಗ ನಾನು ದೇವ್ರ ಗುಣ ನಡವಳಿಕೆಯನ್ನ ಅಳವಡಿಸ್ಕೊಂಡು ನನ್ನ ದೇವ್ರ ಹತ್ರ ನನ್ನ ಪಾಪಗಳನ್ನ ಅರಿಕೆ ಮಾಡಿ, ದೇವ್ರ ನನ್ನ ಕ್ಷಮಿಸು, ನಿನ್ನ ಒಂದು ಗುಣಗಳನ್ನ ನೀನು ಪರಿಶುದ್ಧನಾಗಿರೋ ಪ್ರಕಾರ ನನ್ನನ್ನ ನಡೆಸು ಅಂತ ಹೇಳಿ ಪ್ರಾರ್ಥನೆ ಮಾಡಿದ್ರೆ ಈಗಲೂ ಕೂಡ ನಾವು ದೇವರ ದೃಷ್ಟಿಯಲ್ಲಿ ಒಳ್ಳೆಯವರಾಗಿ ಮಾಡ್ತೀವಿ. ಸೊ ಇಲ್ಲಿ ದೇವರು ಯಾರು ತಮ್ಮ ಒಂದು ಬೆತ್ತಲೆತನ ಅಥವಾ ನಿರ್ವಾಣ ಕಾಣಿಸ್ಕೋಬಾರ್ದು, ಅಥವಾ ನಮ್ಮ ನೋಡಿ ಜನರು ತಪ್ಪಾಗಿ ಹೇಳಿ ನಾವು ನಾಚಿಕೆಗೆ ಒಳಗಾಗಬಾರ್ದು ಅಂತ ಹೇಳಿ ನಾವು ಎಚ್ಚರವಾಗಿದ್ದು ನನ್ನ ವಸ್ತ್ರಗಳನ್ನ ಕಾಪಾಡಿಕೊಳ್ತೇವೋ ಆವಾಗ ತಾನೇ ದೇವರು ನಮ್ಮನ್ನ ಧನ್ಯರು ಎಂಬುದಾಗಿ ಕರೀತಾರೆ. ಇದು 15ನೇ ಒಂದು ವಚನದ ಒಂದು ಅರ್ಥವಾಗಿದೆ. ಸರಿ, ನಾವಿವಾಗ ಮೇನ್ ನಮ್ಮ ಒಂದು ಟಾಪಿಕ್ ಬಂದು ಹರ್ಮಗೆದೋನ್ ಎಂಬುದಾಗಿ, ಬ್ಯಾಟಲ್ ಆಫ್ ಹರ್ಮಗೆದೋನ್ ಅಥವಾ ಕೊನೆಯ ಯುದ್ಧ, ಲಾಸ್ಟ್ ವಾರ್. ಇದಕ್ಕೆ ಸಂಬಂಧಪಟ್ಟಿರುವಂತ ಈ ಹರ್ಮಗೆದೋನ್ ಅಂದ್ರೆ ಏನು, ಅದ್ರ ವಿಷಯವಾಗಿ ನಾವು ಹೋಗ್ತಾ ಇವಾಗ ಮುಂದಿನ ಸಮಯಗಳಲ್ಲಿ ನಾವು ಕಲಿಯೋಣ. ಮೊದಲನೇದಾಗಿ ಈ ಒಂದು ಟಾಪಿಕ್ಗೆ ನಾನು ಆರಿಸಿಕೊಂಡಂತಹ
16ನೇ ಅಧ್ಯಾಯ 16ನೇ ವಚನ. ರೆವಲ್ಯೂಷನ್ ಚಾಪ್ಟರ್ 16 ವರ್ಸ್ 16. ಪ್ರಕಟಣೆ 16:16ನೇ ವಚನ. ಅವನು ಅವರನ್ನು ಇಬ್ರಿಯ ಭಾಷೆಯಲ್ಲಿ ಹರ್ಮಗೆದೋನ್ ಎಂದು ಕರೆಯಲ್ಪಟ್ಟ ಸ್ಥಳಕ್ಕೆ ಕೂಡಿಸುವನು. ಈ ಒಂದು ವಾಕ್ಯದಲ್ಲಿ ನೋಡ್ತೇವೆ, ಹಿಬ್ರಿಯ ಭಾಷೆಯಲ್ಲಿ ಹರ್ಮಗೆದೋನ್ ಎಂದು ಕರೆಯಲ್ಪಟ್ಟ ಸ್ಥಳಕ್ಕೆ ಕೂಡಿಸುವನು. ನಮ್ಗೆಲ್ಲರಿಗೂ ಗೊತ್ತು, ಹಳೆ ಒಡಂಬಡಿಕೆ ಬಂದು ಇಬ್ರಿಯ ಭಾಷೆಯಲ್ಲಿ ಬರ್ತಿರೋದು, ಹೊಸ ಒಡಂಬಡಿಕೆ ಬಂದು ಗ್ರೀಕ್ ಭಾಷೆಯಲ್ಲಿ ಬರ್ತಿರೋದು. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡಿದ್ರೆ ಎಲ್ಲೂ ಕೂಡ ಹರ್ಮಗೆದೋನ್ ಅಂತ ವರ್ಡ್ ಸ್ಪಷ್ಟವಾಗಿ ನಮ್ಗೆ ಬೈಬಲ್ ಅಲ್ಲಿ ತಿಳಿಸಿಲ್ಲ. ಎಲ್ಲೂ ಕೂಡ ಸಿಗೋದೇ ಇಲ್ಲ ಹರ್ಮಗೆದೋನ್ ಅಂತ ಹೇಳಿ. ಈ ಒಂದು ವರ್ಡ್ ಹೇಗೆ ಸಂಬಂಧಗೊಂಡು ಇಲ್ಲಿ ಬಂತು ಎಂಬುದಾಗಿ ಕೂಡ ನಾವು ನೋಡೋಣ ಒಂದೊಂದಾಗಿ. ಅನೇಕ ಒಂದು ರಿಸರ್ಚರ್ಸ್ ಇರ್ತಾರಲ್ವಾ, ಸಂಶೋಧಕರು, ಅವರೆಲ್ಲ ಏನ್ ಮಾಡಿರ್ತಾರೆ, ಒಂದೊಂದಾಗಿ ಇದರ ವಿಷಯವಾಗಿ ಕಲಿಬೇಕು. ಎಲ್ಲಿಂದ ಈ ಒಂದು ಪದ ಬಂತು ಅಥವಾ ಯಾಕೆ ಈ ಪದನ ಯೂಸ್ ಮಾಡಿದ್ರು, ಹೀಗೆಲ್ಲ ನಾವು ನೋಡೋಣ. ಮೊದಲನೇದಾಗಿ ನಾನು ಈ ಒಂದು ಪದದ ಒಂದು ಅರ್ಥವನ್ನ ಹೇಳ್ತೀನಿ. ಈ ಪದ ಬಂದ್ಬಿಟ್ಟು, ಈ ಒಂದು ವರ್ಡ್ ಹರ್ಮಗೆದೋನ್ ಅನ್ನುವಂಥದ್ದು 2 ವರ್ಡ್ಸ್ ಇಂದ ಸೇರ್ಕೊಂಡಿದೆ. 2 ವರ್ಡ್ಸ್ ಇಂದ, 2 ಪದಗಳ ಒಂದು ಜೋಡಣೆ ಆಗಿರುವಂತಹ ಒಂದು ಪದ ಆಗಿದೆ. ಏನಂತ ಹೇಳಿದ್ರೆ, ಅಂತ ಹೇಳಿದ್ರೆ ಇಬ್ರಿಯ ಭಾಷೆಯಲ್ಲಿ ಮೌಂಟೇನ್ ಅಥವಾ ಪರ್ವತ ಅಂತ ಹೇಳಿ. ಅಂದ್ರೆ 2 ಅಂತ ಹೇಳಿದ್ರೆ ಪರ್ವತ ಅಂತ ಹೇಳಿ, ಅಂದ್ರೆ ಮೌಂಟೇನ್ ಅಂತ ಹೇಳಿ. ನೆಕ್ಸ್ಟ್ ಇನ್ನೊಂದು ಒಂದು ಮೆಗಿದ್ದೋ. ಮೆಗಿದ್ದೋ ಅಂತ ಹೇಳಿದ್ರೆ ಇಸ್ರಾಯೇಲಿಯರು ಶತ್ರುಗಳೊಂದಿಗೆ ಅನೇಕ ಯುದ್ಧಗಳನ್ನ ಮಾಡಿದ ಒಂದು ಸಣ್ಣ ಸ್ಥಳವಾಗಿದೆ. ಒಂದು ಚಿಕ್ಕ ಪ್ಲೇಸ್, ಏನ್ ತುಂಬಾ ದೊಡ್ಡ ಫೀಲ್ಡ್ ಅಲ್ಲ, ಒಂದು ಬ್ಯಾಟಲ್ ಮಾಡೋದಿಕ್ಕೆ ಒಂದು ಚಿಕ್ಕದೇ ಆಗಿರುವಂತ ಒಂದು ಸ್ಥಳ ಆಗಿದೆ. ಪ್ಲೇಸ್ ಆಫ್ ಬ್ಯಾಟಲ್ ವೇರ್ ಇಸ್ರೇಲೈಟ್ಸ್ ಫಾಟ್ ಮೆನಿ ಬ್ಯಾಟಲ್ಸ್ ವಿತ್ ಎನಿಮೀಸ್ ಅಂತ ಇಂಗ್ಲಿಷ್ ಅಲ್ಲಿ ನಾವು ನೋಡ್ಬೋದು. ಅಂದ್ರೆ ಇಸ್ರೇಲ್ ಮಕ್ಕಳು ಈ ಒಂದು ಶತ್ರುಗಳ ಜೊತೆಗೆ ಅನೇಕ ಸಾರಿ ಯುದ್ಧ ಮಾಡಿ ಇರುವಂತಹ ಒಂದು ಪ್ರದೇಶ ಅಂತ ನಾವು ನೋಡ್ಬೋದು. ಈ ಮೆಗಿದ್ದೋ ಅನ್ನುವಂಥದ್ದು ನಮ್ಗೆ ಬೈಬಲ್ ಅಲ್ಲಿ ಅನೇಕ ಸಾರಿ ತಿಳಿಯಲ್ಪಟ್ಟಿದೆ. ಒಂದು ವಾಕ್ಯ, ಒಂದು ಮೆಗಿದ್ದೋ ಅನ್ನುವಂತ ಪದಕ್ಕೆ, ಒಂದು ಬ್ಯಾಟಲ್ ಪ್ಲೇಸ್ಗೆ ವಾಕ್ಯಗಳನ್ನ ಕೂಡ ನಾವು ನೋಡ್ಬೋದು. ಆ ವಾಕ್ಯ ಎಲ್ಲಿದೆ ಅಂತ ಹೇಳಿದ್ರೆ, ಯೆಹೋಶುವ 12ನೇ ಅಧ್ಯಾಯ 21ನೇ ವಚನ. ಇದನ್ನ ದಯವಿಟ್ಟು ಬರ್ಕೊಳ್ಳಿ. ಜೋಶುವ ಚಾಪ್ಟರ್ 12 ವರ್ಸ್ 21. ಸ್ನಾನಕದ ಅರಸನು ಒಬ್ಬನು, ಮೆಗಿದ್ದೋವಿನ ಅರಸನು ಒಬ್ಬನು. ಇಲ್ಲಿ ಮೆಗಿದ್ದೋ ಅನ್ನುವಂತ ಪ್ರದೇಶ ಒಬ್ಬ ಅರಸ ಇದ್ದ ಎಂಬುದಾಗಿ ನಮಗೆ ಗೊತ್ತಾಗ್ತಿದೆ. ಅಂದ್ರೆ ಆ ಪ್ಲೇಸ್ ಕೂಡ ಒಬ್ರು ಇದ್ರು, ಅದು ಒಂದು ಬ್ಯಾಟಲ್ ಪ್ಲೇಸ್ ಅಂತ ಹೇಳಿ ನಾವು ನೋಡ್ಬೋದು. ಅದಾದ ನಂತರ ಇನ್ನೊಂದು ವಾಕ್ಯವನ್ನ ನಾವು ನೋಡೋಣ. ನಮ್ಗೆಲ್ಲರಿಗೂ ಗೊತ್ತಿರುವಂತ ಜೋಶಿಯ ರಾಜ ಇದ್ದಾರಲ್ಲ, ಅವನ ವಿಷಯವಾಗಿ ಈ ಪ್ರದೇಶದಲ್ಲಿ ಏನಾಯ್ತು ಅಂತ ಹೇಳಿ ನಾವು ನೋಡೋಣ. 2 ಅರಸುಗಳು 23ನೇ ಅಧ್ಯಾಯ 29ನೇ ವಚನ. 2 Kings ಚಾಪ್ಟರ್ 23 ವರ್ಸ್ 29. 2 ಅರಸುಗಳು 23ನೇ ಅಧ್ಯಾಯ 29ನೇ ವಚನ. ಅವನ ದಿವಸಗಳಲ್ಲಿ ಐಗುಪ್ತದ ಅರಸನಾದ ಫರೋಹನೆಕೋ ಎಂಬವನು ಅಶ್ಶೂರಿನ ಅರಸನ ಮೇಲೆ ಯೂಫ್ರೇಟಿಸ್ ನದಿಗೆ ಹೋದನು. ಅರಸನಾದ ಯೋಷಿಯನು ಅವನ ಮೇಲೆ ಹೋದನು. ಅವನು ಇವನನ್ನು ನೋಡಿದಾಗ ಮೆಗಿದ್ದೋವಿನ ಬಳಿಯಲ್ಲಿ ಕೊಂದು ಹಾಕಿದನು. ಸೊ ಇಲ್ಲಿ ಮೆಗಿದ್ದೋ ಅನ್ನುವಂತ ಪ್ರದೇಶದಲ್ಲೇ ಅರಸನಾದ ಯೋಷಿಯನನ್ನ ಅವರು ಸಾಯಿಸ್ತಾರೆ. ವಿರೋಧಿಗಳು ಅಂದ್ರೆ ಶತ್ರು ರಾಜ್ಯ ಬಂದ್ಬಿಟ್ಟು ಅದರಲ್ಲಿ ಒಬ್ಬ ಬಂದ್ಬಿಟ್ಟು ಈ ಒಂದು ಯೋಷಿಯ ರಾಜನನ್ನ ಕೊಲೆ ಮಾಡ್ತಾರೆ. ಸೊ ಈ ಮೆಗಿದ್ದೋ ಅನ್ನುವಂತ ಪ್ರದೇಶದ ಹೆಸರು ಹಳೆ ಒಡಂಬಡಿಕೆಯಲ್ಲಿದೆ. ಆದ್ರೆ ಇದರ ಒಂದು ಹರ್ಮಗೆದೋನ್ ಅಂತ ಪದ 2 ಪದಗಳಿಂದ ಕೂಡಿದೆ. ಆದ್ರೆ ಒಂದೇ ಪದ ಯಾವತ್ತೂ ಕೂಡ ಎಲ್ಲೂ ಕೂಡ ಇಬ್ರಿಯ ಭಾಷೆಯಲ್ಲಿ ಬರೆಯಲ್ಪಟ್ಟಂತಹ ಹಳೆ ಒಡಂಬಡಿಕೆಯಲ್ಲಿ ಎಲ್ಲೂ ಕೂಡ ಸಿಗಲ್ಲ. ಈಗ ನಮ್ಗೆ ಗೊತ್ತಾಯ್ತು, ಅಂದ್ರೆ ಪರ್ವತ. ಮೆಗಿದ್ದೋ ಅಂತ ಹೇಳಿದ್ರೆ ಇಸ್ರಾಯೇಲರು ಶತ್ರುಗಳೊಂದಿಗೆ ಅನೇಕ ಯುದ್ಧಗಳನ್ನು ಮಾಡಿದ ಒಂದು ಸಣ್ಣ ಸ್ಥಳ ಆಗಿದೆ. ಈಗ ನಾವು ಮೇನ್ ಆಗಿ ನೋಡ್ಬೇಕು, ಈ ಮೆಗಿದ್ದೋ ಮತ್ತೆ ಎರಡಕ್ಕೂ ಏನಾದ್ರೂ ಸಂಬಂಧ ಇದೆಯಾ ಅಂತೇಳಿ ನಾವು ನೋಡೋಣ. ಮೆಗಿದ್ದೋ ಸುತ್ತಮುತ್ತ ಯಾವ್ದಾದ್ರು ಪರ್ವತ ಇತ್ತ, ಯಾಕ ಅನ್ನುವಂತ ಒಂದು ಮೌಂಟೇನ್ ಅನ್ನುವಂತ ಪ್ಲೇಸ್ ಇದಕ್ಕೆ ಬಂತು ಅಂತೇಳಿ ನಾವು ನೋಡೋಣ. ಮೊದಲನೇದಾಗಿ ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ,
ಇಲ್ಲಿ ಮೆಗ್ಗಿದ್ದು ಅಂತೇಳಿ ಸರ್ಕಲ್ ಆಗಿದೆ ನೋಡಿ. ಆ ಮೆಗ್ಗಿದ್ದು ಪ್ರದೇಶ, ಇದ್ರ ಪಕ್ಕದಲ್ಲಿ ಇಸ್ರೇಲ್ ಅಂತ ಹೇಳಿ ಒಂದು ವ್ಯಾಲಿ ಇತ್ತು, ಒಂದು ತಗ್ಗು ಪ್ರದೇಶ ಇತ್ತು. ವ್ಯಾಲಿ ಆಫ್ ಜಜ್ರೀಲ್ ಅಂತ ಇದೆ. ಇದನ್ನು ಕೂಡ ನಾವು ವಾಕ್ಯದಲ್ಲಿ ನೋಡೋದಾದ್ರೆ ಯೆಹೋಶುವ 17ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ಬೋದು. ಜೋಶುವ ಚಾಪ್ಟರ್ 17:16 ಅಲ್ಲಿ ಏನಂತ ಹೇಳಿದ್ರೆ, ಈ ಒಂದು ಮೆಗ್ಗಿದ್ದೋ ಪಕ್ಕದ ಹತ್ರ ಅಂದ್ರೆ ಅದರ ಸಮೀಪಕ್ಕೆ ಒಂದು ವ್ಯಾಲಿ ಇದೆ, ಅದು ಜಜ್ರೀಲ್ ಅಂತ. ಇಸ್ರಾಯೇಲ್ ಬೇರೆ, ಜಜ್ರೀಲ್ ಬೇರೆ, ಎರಡು ಒಂದೇ ಅಂತ ತಿಳ್ಕೋಬಾರ್ದು. ಇಸ್ರಾಯೇಲ್ ಬೇರೆ, ಇಸ್ರೇಲ್ ಬೇರೆ. ಕನ್ನಡದಲ್ಲಿ ಇಸ್ರೇಲ್ ಅಂತಾರೆ, ಇಂಗ್ಲಿಷ್ ಅಲ್ಲಿ ಜಜ್ರೇಲ್ ಅಂತ ಹೇಳ್ತಾರೆ. ಎರಡು ಬೇರೆ ಬೇರೆ. ಸೊ ನಮ್ಗೀಗ ಈ ಮೆಗಿದ್ದು ಪ್ರದೇಶದಲ್ಲಿ ನೋಡಿದ್ರೆ ಯಾವುದೇ ರೀತಿಯ ಒಂದು ಪರ್ವತ ಇಲ್ಲ. ಪಕ್ಕದಲ್ಲಿ ಬೇರೆ ವ್ಯಾಲಿ ಆಫ್ ಜಜ್ರೇಲ್ ಇದೆ. ಮತ್ತೆ ನಾವು ನೋಡಿದ್ರೆ ಸ್ವಲ್ಪ ದೂರದಲ್ಲಿ ಕರ್ಮೆಲ್ ಅಂತ ಪರ್ವತ ಇದೆ. ನಮ್ಗೆ ಕರ್ಮೆಲ್ ಪರ್ವತದ ಬಗ್ಗೆ ಗೊತ್ತಿದೆ, ಬೈಬಲ್ ಅಲ್ಲಿ ನಾವು ಓದಿದ್ದೇವೆ. ಈ ಒಂದು ಕರ್ಮೆಲ್ ಪರ್ವತವು ಕೂಡ ಸ್ವಲ್ಪ ದೂರನೇ ಇದೆ, ಮೆಗಿದ್ದೋಗಿಂತ ಸ್ವಲ್ಪ ದೂರನೇ ಇದೆ. ಹಾಗೇನಾದ್ರೂ ಕರ್ಮೆಲ್ ಪರ್ವತವನ್ನೇ ದೇವ್ರು ಹೇಳೋದಾಗಿದ್ರೆ ಅದ್ ಕರ್ಮೆಲ್ ಅಂತ ಹೇಳ್ಬೋದಾಗಿತ್ತು, ಅಂದ್ರೆ ಪರ್ವತ ಕರ್ಮೆಲ್ ಅಂತ ಹೇಳ್ಬೋದಾಗಿತ್ತು, ಮೌಂಟ್ ಕರ್ಮೆಲ್ ಅಂತ ಹೇಳ್ಬೋದಾಗಿತ್ತು. ಅಂದ್ರೆ ಇಲ್ಲಿ ದೇವ್ರು ಅಡ್ ಕರ್ಮೆಲ್ ಅಥವಾ ಮೌಂಟ್ ಕರ್ಮೆಲ್, ಪರ್ವತ ಕರ್ಮೆಲ್ ಅಂತ ಎಲ್ಲ ಹೇಳಿಲ್ಲ. ಈ ಪರ್ವತವಾದಂತ ಇದು ಕರ್ಮೆಲ್ ಮತ್ತೆ ಮೆಗಿದ್ದೋ ತುಂಬಾನೇ ದೂರ ಇದೆ. ಆದ್ರೂ ಕೂಡ ಇಲ್ಲಿ ದೇವರು ಮೆಗಿದ್ದೋಗೆ ವಿಶೇಷವಾಗಿ ಹೇಳ್ತಿದ್ದಾರೆ. ಮೆಗಿದ್ದೋ ಸುತ್ತಮುತ್ತಲು ಯಾವುದೇ ಪರ್ವತ ಇಲ್ಲ, ಪರ್ವತ ಇರೋದಾದ್ರೆ ಸ್ವಲ್ಪ ದೂರಕ್ಕೆ ಕರ್ಮೆಲ್ ಪರ್ವತ ಇದೆ. ಹಾಗೆ ಕರ್ಮೆಲ್ ಪರ್ವತ ಇದೆ ಅಂತ ಹೇಳಿದ್ರು ದೇವ್ರು ಅದನ್ನ ಸೂಚಿಸಿದ್ರೆ, ಅದನ್ನ ಪಾಯಿಂಟ್ ಔಟ್ ಮಾಡಿದ್ರೆ ಅದ್ ಕರ್ಮೆಲ್ ಅಂತ ಹೇಳ್ಬೋದಾಗಿತ್ತು. ಆದ್ರೆ ದೇವರು ಆ ರೀತಿ ಹೇಳಿಲ್ಲ. ಪ್ರಕಟಣೆಗಾರನಾದಂತಹ ಒಂದು ಯೋಹಾನನ ಒಂದು ಅವನಿಗೆ ದರ್ಶನದ ಮುಖಾಂತರ ದೇವರು ಅದ್ ಕರ್ಮೆಲ್ ಅಂತ ತೋರಿಸಿಲ್ಲ. ಆದ್ರೆ ಇದರ ಪಕ್ಕದಲ್ಲಿ ವ್ಯಾಲಿ ಆಫ್ ಜಜ್ರೇಲ್ ಇದೆ. ಅದನ್ನು ಕೂಡ ನಾನು ನಿಮ್ಗೆ ವಾಕ್ಯವನ್ನು ಹೇಳಿದೆ. ಯೆಹೋಶುವ 17ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ಬೋದು. ಸೊ ಇಲ್ಲಿ ನಮ್ಗೆ ಗೊತ್ತಾಯ್ತು ಈ ಒಂದು ಪದಕ್ಕೂ ಈ ಒಂದು ಮೀನಿಂಗ್ಗಳಿಗೂ ಈ ಒಂದು ಪ್ಲೇಸ್ ನಲ್ಲಿ ಇರುವಂತ ಒಂದು ವಿಶಿಷ್ಟತೆಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂತ ಹೇಳಿ ಇದ್ರ ಒಂದು ವಿವರಣೆಯನ್ನ ನೀವು ಅರ್ಥ ಮಾಡ್ಕೊಂಡ್ರಿ ಅಂತ ನಾನು ನಂಬ್ಕೊಳ್ತೇನೆ. ಮೆಗಿದ್ದೋ ಬೇರೆ, ಅದಂದ್ರೆ ಬೇರೆ. ಇದು ವ್ಯಾಲಿ ಆಫ್ ಜಜ್ರೇಲ್ ಅಲ್ಲಿ ಇದೆ, ಸಮೀಪದಲ್ಲಿದೆ. ಕರ್ಮೆಲ್ ಪರ್ವತಕ್ಕಿಂತ ತುಂಬಾ ದೂರ ಇದೆ. ಅಂದ್ರೆ ದೇವರಲ್ಲಿ ಕರ್ಮೆಲ್ ಅಂತ ಹೇಳಿಲ್ಲ, ಆದ್ರೆ ಮೆಗಿದ್ದೋನ್ ಅಂತ ಹೇಳಿದ್ದಾರೆ. ಇದನ್ನ ನಾವು ಇಲ್ಲಿ ತಿಳ್ಕೊಬೇಕು. ಈಗ ನಾವು ತಿಳ್ಕೊಳ್ಳೋಣ, ಅದರ ವಿವರಣೆ ನಮಗೆ ಸ್ಪಷ್ಟವಾಗಿ ಗೊತ್ತಾಯ್ತು. ಈಗ ನಾವು ತಿಳ್ಕೊಬೇಕಾಗಿರೋದು ಏನು ಅಂತ ಹೇಳಿದ್ರೆ, ಈ ಯುದ್ಧ, ಈ ಬ್ಯಾಟಲ್ ಆಫ್ ಅರ್ಮಗೆದೋನ್, ಈ ಒಂದು ಯುದ್ಧ ಆತ್ಮಿಕವಾದದ್ದ ಅಥವಾ ಶಾರೀರಿಕವಾದದ್ದ? ಇಸ್ ಇಟ್ ಅ ಫಿಸಿಕಲ್ ಬ್ಯಾಟಲ್ ಆರ್ ಸ್ಪಿರಿಚುವಲ್ ಬ್ಯಾಟಲ್? ಇದು ಶಾರೀರಿಕವಾದಂತ ಯುದ್ಧನ ಅಥವಾ ಆತ್ಮಿಕವಾದಂತ ಯುದ್ಧನ ಎಂಬುದಾಗಿ ನಾವು ನೋಡೋಣ. ನನ್ನ ಒಂದು ಅನಿಸಿಕೆಯ ಪ್ರಕಾರ, ಮತ್ತೆ ನಾನು ಅನೇಕರ ಒಂದು ವಾಕ್ಯಗಳನ್ನ ಕೇಳಿ ಅವ್ರು ಹೇಳಿರುವಂತ ಮೆಸೇಜ್ ನ ಕೇಳಿ ನನಗೆ ಸ್ವಲ್ಪ ಮಟ್ಟಿಗೆ ನಾನು ಅಧ್ಯಯನ ಮಾಡಿರೋ ಪ್ರಕಾರ, ಸ್ಟಡಿ ಮಾಡಿರೋ ಪ್ರಕಾರ, ಈ ಒಂದು ಯುದ್ಧ ಈಗ ನಮ್ಗೆ ವಾಕ್ಯದಲ್ಲಿ ಗೊತ್ತಿರೋ ಪ್ರಕಾರ ದೇವರಿಗೂ ಮತ್ತು ಈ 3 ಅಶುದ್ಧಾತ್ಮಗಳಿಗೆ ನಡೆಯುವಂತ ಯುದ್ಧವಾಗಿದೆ. ಈ ಯುದ್ಧ ಬಂದು ಪರಲೋಕದಿಂದಲೇ ಪ್ರಾರಂಭವಾಗಿದೆ ಎಂಬುದಾಗಿ ನಾವು ನೋಡ್ತೇವೆ. ನಾನು ಇಲ್ಲಿ ಪಿಕ್ಚರ್ಸ್ ನ ಮುಂದೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಿರ್ಬೋದು. ನಿಮ್ಗೆ ಸ್ಕ್ರೀನ್ ಅಲ್ಲಿ ಕಾಣಿಸ್ತಿರ್ಬೋದು. ಫಸ್ಟ್ ಒನ್ ಬಂದ್ಬಿಟ್ಟು ಸೈತಾನನು ದೇವರ ವಿರೋಧವಾಗಿ ನಾನು ಪರಲೋಕದಲ್ಲಿ ಎತ್ತರ ಸ್ಥಾನದಲ್ಲಿ, ಉನ್ನತ ಸ್ಥಾನದಲ್ಲಿ ಇರ್ಬೇಕು ಅಂತ ಹೇಳಿ ಆತನು ದೇವರ ವಿರೋಧವಾಗಿ ನಡ್ಕೊಂಡಿದ್ದಕ್ಕೆ ಅಲ್ಲಿ ಒಂದು ಹೋರಾಟ ನಡೀತು. ಏನಂತ ಹೇಳಿದ್ರೆ 1/3 ಆಫ್ ಏಂಜಲ್ಸ್, 3ನೇ ಒಂದು ಭಾಗದಲ್ಲಿ ದೇವದೂತರು ಭೂಮಿಗೆ ದೊಬ್ಬಲ್ಪಟ್ಟರು, ಜೊತೆಗೆ ಸೈತಾನನು ಕೂಡ ಭೂಮಿಗೆ ದೊಬ್ಬಲ್ಪಟ್ಟ. ಈ ಒಂದು ಬ್ಯಾಟಲ್, ಫಸ್ಟ್ ಬ್ಯಾಟಲ್ ದೇವರಿಗೆ ಮತ್ತೆ ಸೈತಾನನಿಗೂ ನಡೆದಂತ ಒಂದು ಯುದ್ಧವಾಗಿದೆ. ಇಲ್ಲಿ ಕೂಡ ದೇವರು ಜಯವನ್ನ ಸಾಧಿಸಿದ್ದಾರೆ. ವಿಕ್ಟ್ರಿ ಅನ್ನುವಂಥದ್ದು ದೇವರಿಗೆ ಸಿಕ್ಕಿದೆ. ಇಲ್ಲಿ ಕೂಡ ಸೈತಾನ ಸೋತೋಗ್ತಾನೆ. ಅದಾದ ನಂತರ 2ನೇ ಪಿಕ್ಚರ್ ಬಂದ್ಬಿಟ್ಟು ಗಾರ್ಡನ್ ಆಫ್ ಈಡನ್, ಅಂದ್ರೆ ಏದೇನ್ ತೋಟದಲ್ಲಿ. ಈ ಏದೇನ್ ತೋಟದಲ್ಲಿ ಕೂಡ ಸೈತಾನ ಅನ್ಕೊಂಡ್ಬಿಟ್ಟಿರ್ತಾನೆ, ನಾನು ಸ್ತ್ರೀನ ವಂಚಿಸಿದೆ, ಇನ್ ಮುಂದೆ ನನ್ನದೇ ಎಲ್ಲ ಒಂದು ಕಂಟ್ರೋಲ್, ನಾನೇ ಈ ಒಂದು ಲೋಕಕ್ಕೆ ಅಧಿಪತಿ ಅಂತ ಹೇಳಿ ಅನ್ಕೊಂಡಿರ್ಬೋದು.
ಸರ್ಪಕ್ಕೆ ಹೇಳ್ತಾರೆ, ನಿನಗೂ ಸ್ತ್ರೀಗೂ, ನಿನ್ನ ಸಂತತಿಗೂ ಸ್ತ್ರೀ ಸಂತಾನಕ್ಕೂ ಹಗೆತನ ಇರುತ್ತೆ ಅಂತೇಳಿ. ಆತನನ್ನ ತಲೆಯನ್ನು ಜಜ್ಜುವನು, ನೀನು ಅದರ ಹಿಮ್ಮಡಿಯನ್ನು ಕಚ್ಚುವಿ ಎಂಬುದಾಗಿ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಏನಂತ ಹೇಳಿದ್ರೆ, ದೇವ್ರು ಆಗ್ಲೇ ಮುಂದೆ ನನ್ನ ಮಗನು ಯೇಸು ಕ್ರಿಸ್ತನು ಬಂದು ಈ ಲೋಕದ ಪಾಪಗಳನ್ನೆಲ್ಲ ಹೊತ್ಕೊಂಡು ಆತನು ಶಿಲುಬೆಗೆ ಮರಣವನ್ನು ಹೊತ್ಕೊಂಡು ಬರ್ತಾನೆ, ಆತನು ನನ್ನ ಸಂಪೂರ್ಣ ನಾಶ ಮಾಡ್ತಾನೆ ಅಂತ ಹೇಳಿ ಆಗ್ಲೇ ದೇವ್ರು ಹೇಳ್ಬಿಟ್ರು. ಅವಾಗ ಅವನ್ ಅನ್ಕೊಂಡಿರ್ತಾನೆ ನಾನು ಎಲ್ಲಾ ಗೆದ್ಕೊಂಡ್ಬಿಟ್ಟೆ ಅಂತ. ಆದ್ರೆ ದೇವ್ರು ಈ ಒಂದು ವಾಕ್ಯದ ಮುಖಾಂತರ ನಮ್ಗೆ ತಿಳಿಯಪಡಿಸಲು, ಇಲ್ಲ, ಈ ಭೂಮಿನ ನಾನು ಯಾವತ್ತೂ ಕೂಡ ನಿನಗ್ ಒಪ್ಪಿಸೋದಿಲ್ಲ, ಕೈ ಬಿಡೋದಿಲ್ಲ, ನಾನು ಈ ಭೂಮಿನ ಜನರನ್ನ, ನಾನು ಯೇಸು ಸ್ವಾಮಿನ ಕಳಿಸ್ತೀನಿ ಎಂಬುದಾಗಿ ದೇವರು ಕೊಟ್ಟಿದ ತಕ್ಷಣ ಮತ್ತೆ ಅವನಿಗೆ ಬೇಜಾರಾಗಿರುತ್ತೆ. ಅಯ್ಯೋ, ಮತ್ತೆ ನಾನು ಈ ಒಂದು ಇದ್ರಲ್ಲಿ ಸೋತೋಗ್ಬಿಟ್ನಲ್ಲ ಅಂತೇಳಿ ಅವನಿಗೆ ಮತ್ತೆ ಬೇಜಾರಾಗ್ಬಿಡುತ್ತೆ. ಮತ್ತೆ ನಾವು 3ನೇ ವಿಷಯದಲ್ಲಿ ನೋಡೋದಾದ್ರೆ ಫ್ಲಡ್ ಅಂದ್ರೆ ಜಲಪ್ರಳಯ. ಆಗ್ಲೂ ಕೂಡ ಜನ ತುಂಬಾ ವಂಚನೆಗೊಳಗಾಗಿದ್ದಾರೆ, ಮತ್ತೆ ನಾನ್ ಗೆದ್ಬಿಟ್ಟೆ ಅಂತೇಳಿ ಅವನು ಅನ್ಕೊಂಡ್ಬಿಟ್ಟಿರ್ತಾನೆ. ಆದ್ರೆ ದೇವರು ಅದ್ರಲ್ಲಿ ಒಂದು ಕುಟುಂಬನ ಕರೆದು 8 ಜನನ ಕರೆದು ಎಲ್ಲಾ ಪ್ರಾಣಿಗಳನ್ನ ಕೊಟ್ಟು, ಇಲ್ಲ ಇಲ್ಲ, ಎಂದಿಗೂ ಕೂಡ ನಾನು ಕೊಟ್ಟಿರೋಂತ ವಾಗ್ದಾನ ಸುಳ್ಳಾಗೋದಿಲ್ಲ, ಅದು ನೆರವೇರ್ದಂಗೆ ಇರೋದಿಲ್ಲ ಅಂತೇಳಿ ಅಲ್ಲೂ ಕೂಡ ದೇವರು ವಿಜಯ ಸಾಧಿಸಿದ್ರು. ಅದಾನಂತರ ಬಾಬೆಲ್ ಒಂದು ಗೋಪುರನ ಕಟ್ಬೇಕಾದ್ರೂ ಕೂಡ ಸೈತಾನ್ ಅನ್ಕೊಂಡಿರ್ತಾನೆ, ಎಲ್ಲ ನನ್ನ ಕೈಯಲ್ಲೇ ಕಂಟ್ರೋಲ್ ಅಲ್ಲೇ ಇದೆ, ನಾನೆಲ್ಲ ನಡೆಸ್ತಿದ್ದೀನಿ ಅಂತ. ಆಗ್ಲೂ ಕೂಡ ದೇವರು ಅಲ್ಲಿ ಭಾಷೆಗಳ ತಾರುಮಾರು ಮಾಡಿದ್ರು. ಒಂದು ಲ್ಯಾಂಗ್ವೇಜಸ್ ಬಂದು ಒಂದೇ ಇದ್ದಿದ್ದು ಇಬ್ರಿಯ ಭಾಷೆ, ಆದ್ರೆ ಅಲ್ಲಿ ಆ ಸಮಯದಲ್ಲಿ ದೇವ್ರು ಇದನ್ನೆಲ್ಲ ನೋಡ್ಬಿಟ್ಟು ಇವ್ರ ಮಧ್ಯದಲ್ಲಿ ಲ್ಯಾಂಗ್ವೇಜಸ್ ಚೇಂಜ್ ಮಾಡಿದ್ರೇನೆ ಇದೆಲ್ಲ, ಇಲ್ಲಾಂದ್ರೆ ಆಕಾಶದವರೆಗೂ ಕಟ್ಬಿಡ್ತಾರೆ ಅಂತ ಹೇಳಿ ದೇವ್ರು ಬಂದ್ರು. ಸೊ ಇಲ್ಲೂ ಕೂಡ ದೇವರು ವಿಕ್ಟ್ರಿನ ಸಾಧಿಸಿದ್ರು. ಅದ ನಂತರ ನಾವು ನೋಡೋದಾದ್ರೆ ಇಲ್ಲಿ ಯೇಸು ಸ್ವಾಮಿಗೆ ಸೈತಾನ ಶೋಧನೆ ತರ್ತಾನೆ. ಆ ಶೋಧನೆ ತಂದಾಗ್ಲೂ ಕೂಡ ಅವ್ನು ಅನ್ಕೊಂಡಿರ್ತಾನೆ, ಉಪವಾಸ ಆದ್ಮೇಲೆ ಶೋಧನೆ ತಂದಿದ್ದೀನಿ, ಸೋತೋಗ್ಬಿಡ್ತಾರೆ ಯೇಸು ಸ್ವಾಮಿ ಅಂತ ಅನ್ಕೊಂಡಿರ್ತಾನೆ. ಆದ್ರೆ ದೇವರು ಯೇಸು ಸ್ವಾಮಿ ಆಗ್ಲೂ ಕೂಡ ವಾಕ್ಯವನ್ನ ಆಧಾರವಾಗಿ ಕೊಟ್ಟು ತಾನು ಎಂದಿಗೂ ಸೋತೋಗಲ್ಲ, ಯಾವಾಗ್ಲೂ ಕೂಡ ಜಯ ಗಳಿಸುವಂತ ದೇವರು ಎಂಬುದಾಗಿ ನಮ್ಗೆ ಸ್ಪಷ್ಟವಾಗಿ ತಿಳಿಸ್ತಾರೆ. ಮುಂದಿನ ಪಿಕ್ಚರ್ ಅಲ್ಲಿ ನಾವು ನೋಡೋದಾದ್ರೆ, ಯೇಸು ಸ್ವಾಮಿ ಗೆತ್ಸೆಮನೆಯಲ್ಲಿ ಇದ್ದಾಗ ಪ್ರಾರ್ಥನೆ ಮಾಡ್ತಿದ್ದಾಗ ಅನ್ಕೊಂಡ್ಬಿಟ್ಟಿರ್ತಾನೆ ಸೈತಾನ, ದೇವರೇ, ನನ್ನ ಒಂದು ಪಾತ್ರೆಯನ್ನ ನೀನು ಸಾಧ್ಯ ಆದ್ರೆ ತೆಗಿ ಅಂತ ದೂರ ಮಾಡು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದಾಗ ಅವನಿಗೆ ತುಂಬಾ ಖುಷಿ ಆಗಿರುತ್ತೆ. ಮತ್ತೆ ಈತನು ಅಪಜಯನ ಅಂದ್ರೆ ಏನು ಡಿಫೀಟ್ ಆಗ್ತಾನೆ, ಸೋತೋಗ್ತಾನೆ ಅಂತೇಳಿ ಸೈತಾನ್ ಅನ್ಕೊಂಡಿರ್ತಾನೆ. ಆದ್ರೆ ಮುಂದಿನ ವಾಕ್ಯ ದೇವ್ರು ಹೇಳ್ತಾರೆ, ಆದ್ರೂ ಕೂಡ ನನ್ ಚಿತ್ತ ಅಲ್ಲ ನಿನ್ ಚಿತ್ತಾನೆ ಅಂತ ಹೇಳಿದಾಗ, ಅಯ್ಯೋ ಮತ್ತೆ ನಾನ್ ಸೋತೋಗ್ಬಿಟ್ನು ಅಂತೇಳಿ ಅವ್ನಿಗೆ ಯೋಚನೆ ಮಾಡ್ತಾನೆ. ಹಂಗೆ ಕಲ್ವಾರಿಯಲ್ಲಿ ಅವರು ಶಿಲ್ಬೆಯಲ್ಲಿ ಮರಣ ಒಂದು ಕೂಡ ಎಲ್ಲ ನನ್ ಕಂಟ್ರೋಲ್ಗೆ ಈಗ ಬಂತು ಅಂತೇಳಿ ಅನ್ಕೊಂಡಾಗ ಕೂಡ ದೇವರು, ತಂದೆಯಾದ ದೇವರೇ, ನನ್ನ ಆತ್ಮವನ್ನ ನಿನಗೆ ಒಪ್ಪಿಸ್ಕೊಡ್ತೇನೆ ಅಂತ ಮಹಾ ಶಬ್ದದಿಂದ ಕೂಗಿ ಹೇಳ್ಬಿಟ್ರು. ಅದಾನಂತರ ನಮ್ಗೆ ಒಬ್ಬ ಆಧರಿಕನನ್ನ ಕಳಿಸಿದ್ದಾರೆ, ಪವಿತ್ರಾತ್ಮನನ್ನ. ಆಗ್ಲೂ ಕೂಡ ಯೇಸು ಸ್ವಾಮಿ ಯಾವತ್ತೂ ಕೂಡ ಅಪಜಯ ಅಂತೂ ಮಾಡ್ಲೇ ಇಲ್ಲ. ಸೋಲ್ ಅನ್ನೋಂಥದ್ದು ಅವ್ರಿಗೆ ಏನು ಇಲ್ಲ, ನಡೀಲೇ ಇಲ್ಲ. ಅದಾದ ನಂತರ ನಾವು ನೋಡ್ತೇವೆ ಡಾರ್ಕ್ ಏಜಸ್ ಅನ್ನುವಂತ ವಿಷಯವನ್ನ, ಅದು ಕೂಡ ಮುಂದೆ ಸಂಭವಿಸಿದಂತಹ ಒಂದು ವಿಷಯವಾಗಿದೆ, ಕತ್ತಲೆ ಯುಗ. ಅದನ್ನ ನಾವು ಮುಂದಿನ ದಿನಗಳಲ್ಲಿ ಕಲಿಯುವಂತರಾಗಿದ್ದೇವೆ. ಈ ಇಷ್ಟು ಒಂದು ಯುದ್ಧಗಳಲ್ಲಿ ಕೂಡ ದೇವರ ಜಯ ಎಂದೆಂದಿಗೂ ವಿಜಯವನ್ನು ಕೊಟ್ಟಿದೆ. ಆದ್ರೆ ಮುಂದೆ ಸಂಭವಿಸುವಂತ ಇನ್ನು 3 ಕಾರ್ಯಗಳಲ್ಲೂ ಕೂಡ ಖಂಡಿತವಾಗಿ ದೇವರು ಜಯಿಸ್ತಾರೆ ಅನ್ನುವಂಥದ್ದನ್ನ ನಾವು ನೋಡ್ಬೋದು. ಯಾವಾಗ ಅಂತ ಹೇಳಿದ್ರೆ, ಮಾರ್ಕ್ ಆಫ್ ದ ಬೀಸ್ಟ್ ಬಂದಾಗ್ಲೂ ಕೂಡ ದೇವ್ರಿಗೂ ಮತ್ತೆ ಸೈತಾನನಿಗೂ ಹೋರಾಟ ನಡೀತಾ ಇರುತ್ತೆ. ಆದ್ರೆ ದೇವ್ರ ಒಂದು ವಿರೋಧವಾಗಿ ಹೋಗೋರೆಲ್ಲ ಮೃಗದ ಗುರುತು ಅದನ್ನ ಹಾಕೊಂಡ್ಬಿಡ್ತಾರೆ. ನಾವು ದೇವರ ಒಂದು ಗುರುತನ್ನ ಹಾಕೋಬೇಕಾಗಿದೆ. ನಮ್ಗೆ ದೇವರು ಮುದ್ರೆಯನ್ನ ಹಾಕೋರು ಅಂತಾಗಿದ್ದಾರೆ, ನಾವು ದೇವ್ರಿಗೆ ಸರಿಯಾಗಿ ನಡ್ಕೊಂಡ್ರೆ. ಸೊ ಈ ಬ್ಯಾಟಲ್ ಅನ್ನು ಕೂಡ ಸತ್ಯಾಗ್ಲೂ ಹೇಳ್ತೀನಿ, ಯಾವ್ದೇ ಕಾರಣಕ್ಕೂ ದೇವರು ಸೋಲನ್ನ ಕಾಣಬೇಕು. ಅದಾದ ನಂತರ ನಾವೀಗ ಕಲಿತಿರುವಂತಹ ಒಂದು ಆರ್ಮಗೆದನ್, ಅದ್ರಲ್ಲೂ ಕೂಡ ದೇವರು ಎಂದಿಗೂ ಅಪಜಯ ಅನ್ನುವಂಥದ್ದನ್ನ, ಸೋಲನ್ನ ಕಾಣೋದಿಲ್ಲ. ಅದ್ರಲ್ಲೂ ಕೂಡ ಖಂಡಿತವಾಗಿ ಅವರು ವಿಕ್ಟ್ರಿಯನ್ನ ಕಂಡೇ ಕಾಣ್ತಾರೆ. ಕೊನೆಯದಾಗಿ ನಾವು ನೋಡೋದಾದ್ರೆ ಈ ಒಂದು ಬೆಂಕಿ ಕೆರೆ. ಈ ಒಂದು ಬೆಂಕಿ ಕೆರೆಯಲ್ಲೂ ಕೂಡ ಸೈತಾನ ಮತ್ತೆ ಮೃಗ ಮತ್ತೆ ಸುಳ್ಳು ಪ್ರವಾದಿಗಳು ಇವುಗಳೆಲ್ಲ ಕರ್ತನ ಏನ್ ಮಾಡ್ತಾನೆ, ಬೆಂಕಿ ಕೆರೆಗೆ ಹಾಕ್ತಾನೆ. ಅಂದ್ರೆ ಬ್ಯಾಟಲ್ ಕೊನೆಯ ಒಂದು ಮುಕ್ತಾಯಕ್ಕೆ ಬಂದಿದೆ. ಆಗ್ಲೂ ಕೂಡ ದೇವರು ತಮ್ಮ ಒಂದು ಸೋಲನ್ನ ಕಾಣೋದೇ ಇಲ್ಲ, ಅವ್ರು ಜಯವನ್ನ ಗಳಿಸ್ತಾರೆ. ಸೈತಾನ ಮತ್ತೆ ಆತನ ಸಂಗಡ ಇದ್ದಂತವರೆಲ್ಲರೂ ಕೂಡ ಸೋಲ. ಇದು ದೇವರು
ಪರಲೋಕದಿಂದ ಈ ಭೂಲೋಕದವರೆಗೂ ಎಲ್ಲಾ ಯುದ್ಧಗಳಲ್ಲಿ ಗಳಿಸ್ಕೊಂಡು ಬಂದಿರುವಂತ ಜಯವಾಗಿದೆ. ಯಾಕೆ ಸೈತಾನ ಹೀಗ್ ಮಾಡ್ದ? ಇದಕ್ ಕಾರಣ ಏನು? ಯಾಕವನು ದೇವ್ರ ಜೊತೆ ಯುದ್ಧ ಮಾಡೋದಕ್ಕೆ ಶುರು ಮಾಡ್ದ ಅಂತ ಹೇಳಿದ್ರೆ, ನಮ್ಗೆಲ್ಲರಿಗೂ ಗೊತ್ತಿರೋ ಪ್ರಕಾರ ಏಷಾಯನ ಬರೆದ ಒಂದು ಪ್ರವಾದನೆಯ ಪುಸ್ತಕ 14ನೇ ಅಧ್ಯಾಯ 13ನೇ ವಚನ. ಐಸಾಯ ಚಾಪ್ಟರ್ 40 ವರ್ಸ್ 13. ಏಷಾಯ 14ನೇ ಅಧ್ಯಾಯ 13ನೇ ವಚನ. ಯಾಕೆ ಸೈತಾನ ದೇವ್ರ ಜೊತೆ ಯುದ್ಧ ಮಾಡ್ದ ಅಂತ ಹೇಳಿ ನಾವು ನೋಡೋದಾದ್ರೆ, ಏಷಾಯ 14:13. ನೀನು ನಿನ್ನ ಹೃದಯದಲ್ಲಿ ನಾನು ಆಕಾಶಕ್ಕೆ ಏರಿ ದೇವರ ನಕ್ಷತ್ರಗಳ ಮೇಲೆ ನನ್ನ ಸಿಂಹಾಸವನ್ನು ಘನತೆಗೇರಿಸುವೆನು. ಉತ್ತರ ದಿಕ್ಕಿನ ಕಡೆಗಿರುವ ಸಮೂಹ ಪರ್ವತದ ಮೇಲೆಯೂ ನಾನು ಆಸೀನನಾಗಿರುವೆನು. ನಮ್ಗೆ ಗೊತ್ತು, ವಾಕ್ಯದಲ್ಲಿ ಇವಾಗಷ್ಟೇ ನಾವು ನೋಡಿದ್ವಿ. ಈ ಒಂದು ಯುದ್ಧ ಪರಲೋಕದಲ್ಲಿ ಅಂತ ಹೇಳಿದ್ರೆ ದೇವರಿಗೆ ಮತ್ತೆ ಸೈತಾನನಿಗೆ ಅನೇಕ ಸಾರಿ ಯುದ್ಧಗಳು ನಡೆದಿದೆ. ಅದೆಲ್ಲದ್ರಲ್ಲೂ ಕೂಡ ದೇವರು ಯಾವಾಗ್ಲೂ ಕೂಡ ವಿಕ್ಟ್ರಿನ ಅಂದ್ರೆ ಜಯವನ್ನ ಗಳಿಸಿದ್ದಾರೆ. ಯಾವತ್ತೂ ಕೂಡ ಸೋತು ಹೋಗಿಲ್ಲ. ಯಾಕಂದ್ರೆ ದೇವರು ಸತ್ಯವಾದಂತ ದೇವರು, ಪರಾಕ್ರಮಿಯಾದಂತ ದೇವರು. ಅವ್ರು ಎಂದಿಗೂ ಕೂಡ ಸೋಲನ್ನ ಕಾಣೋದಿಲ್ಲ. ಸೊ ಆದ್ರೆ ಇನ್ನೂ ಒಂದು ಈ ಒಂದು ಯುದ್ಧಕ್ಕೆ ಅವ್ನು ನಿಂತ್ಕೊಳ್ಳೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಅವನು ತನ್ನನ್ನ ಒಂದು ದೇವರಿರುವಂತ ಸಿಂಹಾಸನದ ಮೇಲೆ ನಾನು ಕುತ್ಕೋಬೇಕು ಅನ್ನೋಂತ ರೀತಿಯಲ್ಲಿ ಅವ್ನು ಯೋಚನೆ ಮಾಡ್ತಾನೆ. ಮನ್ಸಲ್ಲೇ ಒಂದು ಹೃದಯದಲ್ಲೇ ಅವನಿಗೆ ಆ ಒಂದು ಯೋಚನೆ ಬಂದ್ಬಿಡುತ್ತೆ, ನಾನ್ ದೇವರಿಗಿಂತ ಉನ್ನತ ಸ್ಥಾನದಲ್ಲಿ ಕುತ್ಕೋಬೇಕು. ಮತ್ತೆ ಉತ್ತರ ದಿಕ್ಕಿನ ಕಡೆಗಿರುವ ಸಮೂಹ ಪರ್ವತದ ಮೇಲೂ ನಾನು ಆಸೀನನಾಗ್ಬೇಕು ಅಂದ್ರೆ ಅಷ್ಟು ನನಗೆ ಒಂದು ಗೌರವ ಸಿಗ್ಬೇಕು. ಎಲ್ಲರೂ ನನ್ನನ್ನ ಆರಾಧಿಸ್ಬೇಕು, ದೇವರನ್ನ ಆರಾಧನೆ ಮಾಡ್ಬಾರ್ದು. ಮೌಂಟ್ ಆಫ್ ದ ಕಾಂಗ್ರಿಗೇಷನ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಎಲ್ಲರೂ ಕೂಡ ಆತನನ್ನ ವರ್ಷಿಪ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ಅವ್ನ ಯೋಚನೆ ಬಂದು ನಾನು ಆ ಪ್ಲೇಸ್ ನ ತಗೋಬೇಕು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಆದ್ರೆ ನಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ದೇವರು ಈ ಪೊಸಿಷನ್ ನ, ಈ ಒಂದು ಸ್ಥಾನಮಾನವನ್ನ ಸೈತಾನನ ಮಾತ್ರ ಕೊಟ್ಟೇ ಇಲ್ಲ, ಸೈತಾನನ ಕೊಡಲ್ಲ. ಯಾಕಂದ್ರೆ ಅವ್ನು ದೇವ್ರಿಗಿಂತ ಉನ್ನತ ಸ್ಥಾನಕ್ಕೆ ಹೋಗಿ ಅವನನ್ನ ತುಂಬಾ ನೀಚ ಸ್ಥಾನದಲ್ಲಿ, ತುಂಬಾ ಲೋ ಲೆವೆಲ್ ಅಲ್ಲಿ ಅವನೇ ತಿಳ್ಕೊಂಡ್ಬಿಟ್ಟ. ಇಲ್ಲಿ ನಮ್ಗೆ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು, ದೇವರ ಒಂದು ಕಾರ್ಯಗಳು ಯಾವತ್ತೂ ಸರಿಯಾಗಿರುತ್ತೆ, ಸರಿಯಾದ ಜನರಿಗೆ ಸಿಗುತ್ತೆ. ನಾವು ಹುಟ್ಟಿರೋದಾಗ್ಲಿ, ನಾವು ಮಾಡ್ತಿರೋ ಪ್ರತಿಯೊಂದು ಕಾರ್ಯ ದೇವರಿಗೆ ಗೊತ್ತು. ಅವರು ಸರಿಯಾದ ರೀತಿಯಲ್ಲಿನೇ ಎಲ್ಲವನ್ನ ನಡೆಸ್ಕೊಂಡು ಹೋಗ್ತಿದ್ದಾರೆ. ಅವ್ರು ಯಾವತ್ತೂ ಕೂಡ ತಪ್ಪೋದಿಲ್ಲ. ಅವ್ರು ಯಾರಿಗೆ ಯಾವ ಸ್ಥಳವನ್ನ, ಯಾವ ಸ್ಥಾನ ಕೊಡ್ಬೇಕು ಅನ್ನೋಂಥದ್ದು ಅವ್ರಿಗೆ ಗೊತ್ತಿದೆ. ಆದ್ರೆ ನಾವು ಅದಕ್ಕಿಂತ ಉನ್ನತವಾಗಿ ನಮಗೆ ಎಲ್ಲ ಬೇಕು ಅಂತ ಅನ್ಕೊಂಡ್ರೆ ಸೈತಾನನ ಯಾವ ರೀತಿ ಸಮಸ್ಯೆಗೆ ಒಳಗಾಗಿ ಅವನು ಆಕಾಶ ಪರಲೋಕದಿಂದ ಅವನು ದೂತರೊಡನೆ 1/3 ಆಫ್ ಏಂಜಲ್ಸ್ ಅಲ್ಲಿ ಅವಾಗ ಬಿದ್ದಾಗ ಅವನಿಗೆ ಅಲ್ಲಿಗೆ ಗೊತ್ತಾಯ್ತು. ಎಲ್.ಎನ್.ಜಿ. ವೈಟ್ ಅವರ ಒಂದು ಪುಸ್ತಕದಲ್ಲಿ ಒಂದು ಕೋಟಿಂಗ್ ಇದೆ, ಏನಂತ ಹೇಳಿದ್ರೆ, ಇದೆಲ್ಲ ಅಂದ್ಮೇಲೆ ಇನ್ನೇನ್ ಕೊನೆಯ ಒಂದು ಸಮಯದಲ್ಲಿ ದೇವರು ನ್ಯಾಯ ತೀರ್ಪೆಲ್ಲ ಆದ ನಂತರ ಸೈತಾನನು, ದೇವರೇ ನಾನು ಸೋಲ್ಬಿಟ್ಟೆ ಸ್ವಾಮಿ, ನನ್ನ ಕ್ಷಮಿಸ್ಬಿಡು, ನಾನು ನಿಮಗೆ ವಿರೋಧವಾಗಿ ಕಾರ್ಯ ಮಾಡ್ತೇನೆ, ನನ್ನ ಕ್ಷಮಿಸು, ನನ್ ತಪ್ಪು ಅಂತ ನನಗೆ ಗೊತ್ತಾಯ್ತು ಅಂತ ಹೇಳಿ ಸೈತಾನ ಕೊನೆಯ ಟೈಮಲ್ಲಿ ಹೇಳ್ತಾನಂತೆ. ಅಲ್ಲಿವರೆಗೂ ಅವನು ಗೊತ್ತು, ನಾನು ಇವಾಗ್ಲೇ ದೇವರಿಗೆ ನಾನು ಹೇಳ್ತೀನಿ ಅಂತ ಅವನಿಗೆ ಗೊತ್ತು. ಅಲ್ಲಿ ಅವನ್ ಏನ್ ಮಾಡ್ತಿದ್ದಾನೆ, ಮತ್ತೆ ತಪ್ಪದ ಮೇಲೆ ತಪ್ಪು ಮಾಡ್ತಾ ಇದ್ದಾನೆ. ಅವನಿಗೆ ಜಯ ಸಾಧಿಸೋದಿಕ್ ಆಗಲ್ಲ ಅಂತ ಗೊತ್ತಿದ್ರು ಕೂಡ ಅವನು ಮಾಡ್ತಾನೆ ಇದ್ದಾನೆ ಕಾರ್ಯನ. ಆಗ ಅವನು ಪಶ್ಚಾತ್ತಾಪ ಪಡ್ತಾನಂತೆ. ಆದ್ರೆ ಪ್ರಯೋಜನ ಏನಿಲ್ಲ, ಬೆಂಕಿ ಕೆರೆಗೆ ಅಂತೂ ಖಂಡಿತವಾಗಿಯೂ ಹಾಕಲ್ಪಡ್ತಾರೆ. ಹಾಗಾಗಿ ನಮ್ಮ ಯೋಚನೆಗಳು ಕೂಡ ದೇವರಿಗೆ ವಿರೋಧವಾಗಿರ್ಬಾರ್ದು, ದೇವರಿಗೆ ಮೆಚ್ಚುಗೆ ತರುವಂತದ್ದಾಗಿರ್ಬೇಕು. ಮತ್ತೆ ನಾವಿಲ್ಲಿ ನೋಡೋದಾದ್ರೆ, ಈ ಒಂದು ಸ್ಥಾನಮಾನ ಏನು ಸೈತಾನನ ಬೇಕು ಅಂತ ತನ್ನ ಹೃದಯದಲ್ಲಿ ಅನ್ಕೊಂಡು, ಅದಕ್ಕೂ ಮುಂಚೆ ಸೈತಾನ ಅನ್ನುವಂತ ಹೆಸರಿಗಿಂತ ಮುಂಚೆ ತನಗೆ ಒಂದು ಒಳ್ಳೆ ಹೆಸರು, ಒಂದು ಒಳ್ಳೆ ಸ್ಥಾನಮಾನ ಇತ್ತು ಪರಲೋಕದಲ್ಲಿ. ಆದ್ರೆ ವಂಚನೆ, ಅವರ ಯೋಚನೆಯಿಂದ ಅದೆಲ್ಲವೂ ಕಳೆದೋಯ್ತು. ಆತನಿಗೆ ಲೂಸಿಫರ್ ಎಂಬುದಾಗಿ ಹೆಸರಿತ್ತು. ಆದ್ರೆ ಈ ಸ್ಥಾನಮಾನವನ್ನ ತಂದೆಯಾದ ದೇವರು ಯೇಸು ಸ್ವಾಮಿಗೆ ಕೊಡ್ತಾರೆ. ಅದನ್ನ ನಾವು ನೋಡ್ಬೋದು ಫಿಲಿಪಿ ಅವರಿಗೆ 2ನೇ ಅಧ್ಯಾಯ 10 ಮತ್ತು 11ನೇ ವಚನ. ಫಿಲಿಪಿಯನ್ಸ್ ಚಾಪ್ಟರ್ 2 verse 10 and 11. ಆದದರಿಂದ ಪರಲೋಕ, ಭೂಲೋಕ ಮತ್ತು ಭೂಮಿಯ ಕೆಳಗಿರುವವುಗಳೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಮೊಣಕಾಲೂರಿ ತಂದೆಯಾದ ದೇವರ ಮಹಿಮೆಗಾಗಿ ಯೇಸು ಕ್ರಿಸ್ತನು ಕರ್ತನೆಂದು ಪ್ರತಿಯೊಂದು ನಾಲಿಗೆಯು ಅರಿಕೆ ಮಾಡುವುದು. ಇಲ್ಲಿ ತಂದೆಯಾದ ದೇವರ ನಾಮ ಮಹಿಮೆಗಾಗಿ ಕ್ರಿಸ್ತನನ್ನು ಕರ್ತನೆಂದು ಪ್ರತಿಯೊಬ್ಬರು ಅರಿಕೆ ಮಾಡ್ತಾರಂತೆ.
ಖಂಡಿತವಾಗಿಯೂ ಹಾಗೆ ಆಗುತ್ತೆ. ಇಲ್ಲಿ ಪ್ರತಿಯೊಂದು ನಾಯಿಗೆ ಕೂಡ ಪ್ರತಿಯೊಬ್ರು ಕೂಡ ಯೇಸು ಸ್ವಾಮಿನ ಕರ್ತನೆಂದು ಸ್ವೀಕಾರ ಮಾಡ್ಕೋಬೇಕು ಅಂತ ಹೇಳಿ ಉನ್ನತ ಸ್ಥಾನನ ಪರಲೋಕದಲ್ಲಿ ಕೊಟ್ಟಿದ್ದಾರೆ. ದೇವರು ಯಾವತ್ತೂ ಕೂಡ ಪಂಚನಿಂದ ಏನೇ ಒಂದು ಕೆಟ್ಟ ಯೋಚನೆ ಮಾಡುವಂತ ಜನರುಗಳಿಗೆ ಏನು ಕೊಡಲ್ಲ. ನಾವು ನಮ್ಮ ನಡವಳಿಕೆಯಲ್ಲಿ ಭಯಭಕ್ತಿಯಿಂದ ಇದ್ರೆ ಖಂಡಿತವಾಗಿ ದೇವರು ನಮ್ಮನ್ನ ಪರಲೋಕದಲ್ಲಿ ಉನ್ನತ ಸ್ಥಾನದಲ್ಲಿ ಇಡುವಂತರಾಗಿದ್ದಾರೆ. ಹಾಗೇನೆ ಇಲ್ಲಿ ಕೂಡ ದೇವರು ಯೇಸು ಕ್ರಿಸ್ತನ ಒಂದು ಸ್ಥಾನಮಾನವನ್ನ ಪರಲೋಕದಲ್ಲಿ ಇಟ್ಟಿದ್ದಾರೆ ಎಂಬುದಾಗಿ ನಾವು ನೋಡುತ್ತೀವಿ. ಅದಕ್ಕಾಗಿನೇ ಆತನು ದೇವರ ವಿರೋಧವಾಗಿ ಯೋಚನೆ ಮಾಡಿದಕ್ಕೇನೆ ಅವನು ಬಿದ್ದೋದ. ಮತ್ತೆ ಎಲ್ಲ ಒಂದು ಯುದ್ಧಗಳಲ್ಲಿ ದೇವರ ಜೊತೆ ಅವನು ಮಾಡಿರುವಂತ ಪ್ರತಿಯೊಂದು ಯುದ್ಧದಲ್ಲಿಯೂ ಕೂಡ ಆತನಿಗೆ ಸೋಲೆ ಉಂಟಾಯ್ತು, ಅಪಜಯ ಉಂಟಾಯ್ತು ಹೊರತು ಯಾವತ್ತೂ ಕೂಡ ಆತನ ಜಯ ಹೊಂದಲಿಲ್ಲ. ಇದಕ್ಕೋಸ್ಕರನೇ ಈ ಒಂದು ಯುದ್ಧವನ್ನ ನಾವು ಒಂದು ಆತ್ಮಿಕವಾದಂತ ಯುದ್ಧ ಅಂತ ಹೇಳ್ತೀವಿ. ಇದು ಯಾವುದೇ ರೀತಿಯ ಮಿಲಿಟರಿ ಫೋರ್ಸಸ್ ಎಲ್ಲ ಬಂದು ಅಥವಾ ಈಗ ಏನು ಸೈನಿಕರೆಲ್ಲ ಯೂಸ್ ಮಾಡ್ತಾರೋ ವೆಪನ್ಸ್ ನ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಮಾಡುವಂತ ಒಂದು ಸಣ್ಣ ಯುದ್ಧ ಅಲ್ಲ ಇದು. ಆದ್ರೆ ಇದು ದೇವರಿಗೆ ಮತ್ತು ಈ ಒಂದು ಸೈತಾನ ಘಟಸರ್ಪ, ಮೃಗ, ಸುಳ್ಳು ಪ್ರವಾದಿ, ರಾಜರೇ ಅವ್ರು ಯಾರು ವಂಚಿಸಿರ್ತಾರೋ ಅವರೆಲ್ಲರನ್ನ ಕರ್ಕೊಂಡ್ಬಂದು ದೇವರ ವಿರೋಧ ಮಾಡುವಂತ ಮಹಾ ದೊಡ್ಡ ಒಂದು ಯುದ್ಧವಾಗಿದೆ. ಆದ್ರೆ ಇದು ಶಾರೀರಿಕ ಆದಂತ ಯುದ್ಧಗಳಲ್ಲ. ಶಾರೀರಿಕ ಯುದ್ಧ ನೋಡೋದಾದ್ರೆ ದೇವರು ಒಂದು ಬಾಯಿ ಮಾತಲ್ಲಿ ಎಲ್ಲ ಸೃಷ್ಟಿ ಮಾಡಿರೋರು, ಒಂದು ಬಾಯಿ ಮಾತಲ್ಲಿ ಎಲ್ಲರನ್ನ ನಾಶ ಮಾಡ್ಬೋದು. ಆ ರೀತಿ ನಾವು ಶಾರೀರಿಕವಾಗಿ ಇದನ್ನ ತಗೊಂಡ್ರೆ, ಆದ್ರೆ ಇದು ಆತ್ಮಿಕವಾಗಿ ನಡೆಯುವಂತ ಒಂದು ಮಹಾ ಯುದ್ಧವಾಗಿದೆ. ಅದು ಸರ್ವಶಕ್ತನಾದ ದೇವರ ಮಹಾದಿನದಲ್ಲಾಗುವಂತ ಒಂದು ಯುದ್ಧವಾಗಿದೆ. ಅದನ್ನ ನಾನು ಆಗ್ಲೇ ಪ್ರಕಟಣೆ ಪುಸ್ತಕ 16ನೇ ಅಧ್ಯಾಯ 14ನೇ ವಚನದಲ್ಲಿ ನಾವು ಓದಿದ್ವಿ. ಇದೊಂದು ಆತ್ಮಿಕವಾದಂತ ಸರ್ವಶಕ್ತನಾದ ದೇವರ ಮಹಾದಿನದಲ್ಲಾಗುವಂತ ಒಂದು ಯುದ್ಧವಾಗಿದೆ. ಈಗ ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಒಂದು ಬ್ಯಾಟಲ್ ಆಫ್ ಅರ್ಮಗೆದೋನ್ ಅಥವಾ ಅರ್ಮಗೆದೋನ್ ಯುದ್ಧವು ಶಾರೀರಿಕ ಯುದ್ಧ ಅಲ್ಲ. ಇದು ಯಾವ್ದೋ ಒಂದ್ ಸಣ್ಣ ಪ್ಲೇಸ್ ಅಲ್ಲಿ ಮಾಡುವಂತ ಒಂದು ಯುದ್ಧನೂ ಕೂಡ ಅಲ್ಲ. ಆದ್ರೆ ಮೆಗಿದೋನ್ ಅಂತ ಪ್ಲೇಸ್ ತುಂಬಾ ಚಿಕ್ಕದು. ಇಡೀ ಭೂಮಿನೇ ಇರುವಂತ ಪ್ರತಿಯೊಬ್ರು ಅಲ್ಲಿ ಸೇರೋದಾದ್ರೆ ಸಾಲೋದಿಲ್ಲ. ದೇವರ ಸೈನ್ಯವೇ, ದೇವದೂತರ ಸೈನ್ಯಗಳೇ ಅಷ್ಟೊಂದಿರ್ತಾರೆ, ದೇವರ ಕಾರ್ಯಗಳೇ ಅಷ್ಟೊಂದಿರ್ತಾರೆ. ಅದು ಸಣ್ಣ ಪುಟ್ಟ ಪ್ಲೇಸ್ ಅಲ್ಲಿ ಆಗುವಂತ ಒಂದು ಯುದ್ಧ ಅಲ್ವೇ ಅಲ್ಲ. ಇದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಇದು ಒಂದು ಆತ್ಮಿಕವಾದಂತ ಯುದ್ಧ. ಈ ಬ್ಯಾಟಲ್ ಆಫ್ ಅರ್ಮಗೆದೋನ್ ಯುದ್ಧವು ಶಾರೀರಿಕ ಅಲ್ಲ, ಆತ್ಮಿಕವಾಗಿ. ದಯವಿಟ್ಟು ನಾವ್ ಯಾರು ಕೂಡ ತಪ್ಪಾಗಿ ಅರ್ಥ ಮಾಡ್ಕೋಬಾರ್ದು. ವಾಕ್ಯವನ್ನ ಸ್ಪಷ್ಟವಾಗಿ ದೇವ್ರು ನಮ್ಗೆ ಎಲ್ಲಾ ತಿಳಿಯಪಡಿಸ್ತಿರುವಾಗ ಅದನ್ನ ತಪ್ಪಾಗಿ ನಾವು ಅರ್ಥ ಮಾಡ್ಕೋಬಾರ್ದು. ಹಾಗಾಗಿ ಈ ಒಂದು ಅರ್ಮಗೆದೋನ್ ಯುದ್ಧವು ಆತ್ಮಿಕವಾದಂತ ಒಂದು ಯುದ್ಧವಾಗಿದೆ. ಸರಿ, ನಾವಿಲ್ಲಿ ನೋಡಿದ್ವಿ ಎಲ್ಲಾ ವಾಕ್ಯಗಳ ಮುಖಾಂತರ, ವಾಕ್ಯಗಳ ರೆಫರೆನ್ಸ್ ಇಟ್ಕೊಂಡು ನಾವು ಆಧಾರವಾಗಿ ಇಟ್ಕೊಂಡು ಈ ಒಂದು ಬ್ಯಾಟಲ್ ಆಫ್ ಅರ್ಮಗೆದೋನ್ ಮತ್ತೆ ಅದರ ಹಿಂದಿನ ವಾಕ್ಯಗಳಾದಂತ 3:14 ವಚನ ಇವುಗಳ ವಿವರಣೆಗಳನ್ನ ನಾವು ತಿಳ್ಕೊಂಡ್ವಿ. LNG ವೈಟಮ್ಮನ್ ಅವರ ಒಂದು ಹಸ್ತ ಪ್ರತಿ ಅಂದ್ರೆ ಮ್ಯಾನುಸ್ಕ್ರಿಪ್ಟ್ ಅಲ್ಲಿ 172 1899 ಅಂತೇಳಿ ಒಂದು ಇಸ್ವಿಯಲ್ಲಿ 7 BC 982.5 ಈ ಒಂದು ವಾಕ್ಯದ ಒಂದು ಆಧಾರದಲ್ಲಿ ನಮ್ಗೆ ಒಂದು ಪುಸ್ತಕದ ಪ್ರತಿಯಲ್ಲಿ ನಮ್ಗೆ ಸಿಕ್ಕಿರೋದೇನಂತ ಹೇಳಿದ್ರೆ, ಅವರು ಈ ಒಂದು ಅರ್ಮಗೆದೋನ್ ಬ್ಯಾಟಲ್ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅರ್ಮಗೆದೋನ್ ಯುದ್ಧವು ಶೀಘ್ರದಲ್ಲೇ ನಡೆಯಲಿದೆ. ರಾಜರ ರಾಜ ಮತ್ತು ಪ್ರಭುಗಳ ಪ್ರಭು ಎಂಬ ಹೆಸರನ್ನು ಬರೆಯುವವರು ಅಂದ್ರೆ ಕರೆಯಲ್ಪಡುವವರು ಉತ್ತಮವಾದ ಒಂದು ಸ್ವಚ್ಛವಾದ ಮತ್ತೆ ಬಿಳಿ ವಸ್ತ್ರನ ಧರಿಸಿಕೊಂಡು ಸ್ವರ್ಗದ ಸೈನ್ಯವನ್ನು ಬಿಳಿ ಕುದುರೆಗಳ ಮೇಲೆ ಮುನ್ನಡೆಸ್ತಾನಂತೆ. ನಮಗ್ ಗೊತ್ತು ಇದೊಂದು ಯುದ್ಧ ಆತ್ಮಿಕವಾದಂತ ಯುದ್ಧ. ಅವರು ಕೂಡ ಹೇಳ್ತಿದ್ದಾರೆ ಇದು ರಾಜರ ರಾಜರು ನಮ್ಮ ತಂದೆಯಾದ ದೇವರು, ಪ್ರಭುಗಳ ಪ್ರಭು ಆಗ್ತಾನೆ. ಆತನು ಸ್ವಚ್ಛ ಮತ್ತು ಬಿಳಿ ವಸ್ತ್ರವನ್ನು ಧರಿಸಿಕೊಂಡು ಸ್ವರ್ಗದಲ್ಲಿರುವಂತಹ ಆ ಒಂದು ದೂತರ ಸೈನ್ಯವನ್ನ ಕರೆದುಕೊಂಡು ಬಿಳಿ ಕುದುರೆಗಳ ಮೇಲೆ ಮುನ್ನಡೆಸ್ಕೊಂಡ್ ಬರ್ತಾನೆ. ದೇವದೂತರುಗಳ ಸೈನ್ಯ ನೋಡಿದ್ರೆ ಎಣ್ಸಕ್ ಆಗಲ್ಲ ಅನ್ಸುತ್ತೆ, ಅಷ್ಟು ದೂತರುಗಳನ್ನ ನಾವು ನೋಡ್ಬೋದು. ಅಂತವರು ಬಂದು ಆತ್ಮಿಕವಾಗಿ ದೇವರ ಅವರ ಸಂಗಡ ಬಂದ್ಕೊಂಡು ಈ ಒಂದು ಯುದ್ಧವನ್ನ ಮಾಡುವಂತರಾಗಿದ್ದಾರೆ. ಇವುಗಳನ್ನ ರೆಫರೆನ್ಸ್ ಕೊಟ್ಟಾಗಿಂದ ನಿಮ್ಗೆ ಅರ್ಥ ಆಗ್ತಿದೆ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಇದ್ರಲ್ಲೇ ಅನೇಕ ರೀತಿಯಲ್ಲಿ ನಾವು ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋದು. ಇಲ್ಲಿ ನಮ್ಗೆ ಏನಂತ ಹೇಳಿದ್ರೆ ಇಸ್ರಾಯೇಲ್ ಮಕ್ಕಳ ಯುದ್ಧ ಮಾಡುವಂತ ಒಂದು ಸ್ಥಳ ಮೆಗಿದೋ ಅಂತೇಳಿ ನಾವು ನೋಡಿದ್ವಿ. ಜನ
ಎಲ್ಲರೂ ಕೂಡ ಅದನ್ನೇ ಅನೇಕರು ಓದಿರೋಂಥವ್ರಾಗಿರ್ಬೋದು ಅಥವಾ ಇದ್ರ ಬಗ್ಗೆ ಚೂರು ಮಾಹಿತಿ ಗೊತ್ತಿರೋರು ಅವರು ಕೂಡ ಏನ್ ಅನ್ಕೊಂತಿದ್ದಾರೆ, ಇನ್ಫಾರ್ಮೇಶನ್ ಗೊತ್ತಿರೋರು ಕೂಡ ಏನ್ ಅನ್ಕೊಂತಿದ್ದಾರೆ ಅಂತ ಹೇಳಿದ್ರೆ, ಇಸ್ರೇಲ್ ದೇಶ ಯಾವ್ದಾದ್ರು ಒಂದು ದೇಶದ ಜೊತೆ ಸೇರ್ಕೊಂಡಿರುತ್ತೆ, ಆ ದೇಶ ಮತ್ತೆ ಇನ್ನೊಂದ್ ದೇಶ ಮಾಡುವಂತ ಜಗಳ ಇದೆಯಲ್ಲ ಅದೇ ಅರ್ಮಗೆದೋನ್ ಯುದ್ಧ ಅಂತ ಹೇಳಿ ತಪ್ಪಾಗಿ ಅರ್ಥ ಮಾಡ್ಕೊಂತಿದ್ದಾರೆ. ಇವಾಗ ಇಂಡಿಯಾ ಮತ್ತೆ ಪಾಕಿಸ್ತಾನ ವಿರುದ್ಧವಾಗಿ ಜಗಳ ನಡೀತಿರುವಾಗ ಪಾಕಿಸ್ತಾನಿಗೆ ಚೈನಾ ಬಂದು ಸೇರ್ಕೊಂಡಿರೋದ್ರಿಂದ ಇದೇ ಒಂದು ಯುದ್ಧ ಅಂತೇಳಿ ತಪ್ಪಾಗಿ ಅರ್ಥ ಮಾಡ್ಕೊಂಡಂಗಾಗುತ್ತೆ. ಇನ್ವಾಲ್ವ್ ಆಗಿದ ತಕ್ಷಣ ನಾನೇ ಯುದ್ಧ ಮಾಡ್ತೀನಿ ಅಂತ ಹೇಳ್ಕೊಳಕ್ ಆಗಲ್ಲ. ಚೈನಾ ಜಸ್ಟ್ ಅದು ಸ್ವಲ್ಪ ಹೆಲ್ಪ್ ಮಾಡ್ತಿದೆ ಅಂತ ಹೇಳಿದ್ರೆ ಆ ಸಂಪೂರ್ಣವಾಗಿ ಎಲ್ಲ ಕೂಡ ಚೈನಾನೇ ಮಾಡ್ತಿದೆ ಅಂತ ಹೇಳಿ ಅದ್ರ ವಿರೋಧವಾಗಿ ಹೋಗಕ್ಕಾಗಲ್ಲ. ಸೊ ಹಾಗೇನೆ ಇಲ್ಲೂ ಕೂಡ ಜನರು ಇದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂತಿದ್ದಾರೆ. ಮೆಗಿದೋ ಪ್ರದೇಶದಲ್ಲಿ ನಡೆಯುವಂತ ಯುದ್ಧ ಬೇರೆ ಇಸ್ರೇಲ್ ದೇಶ ಯಾವ್ದಾದ್ರು ಒಂದು ಬೇರೆ ದೇಶದ ಜೊತೆ ಜಗಳ ಮಾಡ್ಬೇಕು ಅಥವಾ ಯುದ್ಧ ಮಾಡ್ಬೇಕು ಅಂದ್ರೆ ಅದ್ ಇನ್ವಾಲ್ವ್ ಆಗಿದ್ರೆ ಯಾವ್ಯಾವ ಯುದ್ಧದಲ್ಲಿ ಇಸ್ರೇಲ್ ಇನ್ವಾಲ್ವ್ ಆಗಿರುತ್ತೋ ಅದೆಲ್ಲ ಕೂಡ ಅರ್ಮಗೆದೋನ್ ಯುದ್ಧ ಅಂತೇಳಿ ತಪ್ಪಾಗಿ ಅರ್ಥ ಮಾಡ್ಕೊಂತಾರೆ. ಅಂದ್ರೆ ನಮ್ಗೆ ಇಲ್ಲಿ ಸ್ಪಷ್ಟವಾಗಿ ನಾವು ಪಾಠದಲ್ಲಿ ತಿಳ್ಕೊಂಡಿರೋ ಪ್ರಕಾರ ಈ ಒಂದು ಯುದ್ಧ ದೇವರ ಒಂದು ಸೈನ್ಯದ ಜೊತೆ ಅಶುದ್ಧಾತ್ಮಗಳ ಜೊತೆ ನಡೆಯುವಂತದ್ದಾಗಿದೆ. ಇದರಲ್ಲಿ ದೇವರ ಜಯವೇ ಪ್ರಾಮುಖ್ಯವಾದದ್ದು, ದೇವರೇ ಜಯ. ಇವಾಗ ನಿಮ್ಗೆ ಈ ಒಂದು ವಿಷಯದ ಸಂಪೂರ್ಣ ಅರ್ಥ ಸಿಕ್ತು ಅಂತೇಳಿ ನಾನು ಅನ್ಕೊಳ್ತೇನೆ. ಇದ್ರಲ್ಲಿ ಇನ್ನು ಯಾವುದೇ ರೀತಿಯ ಒಂದು ಗೊಂದಲ ಇಟ್ಕೊಳ್ಳೋದು ಬೇಡ. ಯಾಕಂದ್ರೆ ಯಾರೇ ಕೇಳಿದ್ರು ಕೂಡ ಧೈರ್ಯವಾಗಿ ಹೇಳ್ಬೇಕಾಗುತ್ತೆ. ನಾವು ಅರ್ಮಗೆದೋನ್ ಯುದ್ಧ ಅಂದ್ರೆ ಏನಂತ ಹೇಳಿದ್ರೆ ಅದೊಂದು ಆತ್ಮಿಕದ ಯುದ್ಧ ಅಂತೇಳಿ ಧೈರ್ಯವಾಗಿ ಹೇಳ್ಬೇಕು. ಇದು ಪರಲೋಕದಲ್ಲಿ ನಡೆದಿರುವಂತ ಒಂದು ಸೈತಾನನಿಗೂ ಪರಲೋಕದಿಂದ ಯುದ್ಧ ನಡ್ಕೊಂಡ್ ಬಂದಿದೆ ದೇವರ ಜೊತೆಗೆ. ಅಂದ್ರೆ ಈ ಯುದ್ಧ ಬಂದು 6ನೇ ಒಂದು ಉಪದ್ರವದ ಸಮಯದಲ್ಲಿ ನಡೆಯುವಂತ ಒಂದು ಯುದ್ಧವಾಗಿದೆ. ನಮ್ಮೊಂದು ನಾಚಿಕೆನ ನಾವು ನೋಡ್ಬಿಟ್ಟು ತಪ್ಪಾಗಿ ಜನರು ತಿಳ್ಕೊಬಾರ್ದು ಅಂತ ಹೇಳಿ ನಮ್ಮ ಒಂದು ಕ್ರಿಸ್ತನ ಗುಣ ನಡವಳಿಕೆ ಏನಿದೆ, ಆತನ ಒಂದು ಪರಿಶುದ್ಧತ್ವ ಏನಿದೆ ಅದನ್ನ ನಾವು ವಸ್ತ್ರಗಳಂತ ಹಾಕೊಂಡು ದೇವರ ಒಂದು ಸರ್ವಾಯುಧಗಳನ್ನ ನಾವು ಧರಿಸ್ಕೊಂಡು ನಾವು ಧೈರ್ಯವಾಗಿ ಸೈತಾನನ ವಿರೋಧವಾಗಿ ಯುದ್ಧ ಮಾಡ್ಬೇಕಾಗಿದೆ. ಸೊ ಇದೇ ಒಂದು ಕೊನೆಯ ಯುದ್ಧ, ಬೈಬಲ್ ಅಲ್ಲಿ ಕಂಡು ಬರುವಂತಹ ಕೊನೆಯ ಯುದ್ಧವಾಗಿದೆ. ನಮ್ಗೆ ಯಾವ್ದೇ ರೀತಿ ಗೊಂದಲ ಬೇಡ. ಇದು ಮತ್ತೆ ಮತ್ತೆ ಹೇಳ್ಬೇಕು ಅಂತ ಹೇಳಿದ್ರೆ ಇದು ಅರ್ಮಗೆದೋನ್ ಅನ್ನುವಂತ ಒಂದು ಯುದ್ಧ, ಇದು ಆತ್ಮಿಕವಾದಂತ ಒಂದು ಯುದ್ಧವಾಗಿದೆ. ನಿಮ್ಮೆಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ದೇವರು ಒಂದು ಅವಕಾಶವನ್ನ ಕೊಟ್ಟದಕ್ಕಾಗಿ ದೇವರು ನಮ್ಗೆ ನಿಜಕ್ಕೂ ಸ್ತೋತ್ರ ಹೇಳ್ತೇನೆ. ಹಾಗೂ ಪಾಸ್ಟರ್ಗೆ ಹೇಳ್ತೇನೆ, ನನ್ನ ಒಂದು ವಂದನೆಯನ್ನ ತಿಳಿಸ್ತೇನೆ. ಹಾಗೂ ನನಗೆ ಸಪೋರ್ಟ್ ಮಾಡಿರುವಂತ ಎಂಕರೇಜ್ ಪ್ರೋತ್ಸಾಹ ಮಾಡಿದಂತ ಪ್ರತಿಯೊಬ್ಬರನ್ನು ಕೂಡ ನಾನು ವಂದಿಸ್ತೇನೆ. ದೇವರ ಕೃಪೆ ನಿಮ್ಮೆಲ್ಲರೊಂದಿಗೆ ಇರಲಿ. ಆಮೇಲೆ Thank you, Arka, for this wonderful message you all led into us. As I strongly believe that God will lead us further also. As I pray, we'll all pray that you will grow abundantly in your ministry, and we'll all pray for you, Arka. As we move on, we have the special song sung by Sister Jennifer and Sister Jack. Good evening, everyone. We are going to sing the song All to Jesus I Surrender. All to Jesus I surrender, all to Him I freely give. I will ever love and trust Him, in His presence daily live. I surrender all, I surrender all to Thee, my blessed Savior. I surrender all to Jesus I surrender. Humbly at His feet I bow, worldly pleasures all forsaken. Take me, Jesus, take me now. I surrender all, I surrender
to thee, my blessed Savior, I surrender all. All to Jesus I surrender, make me Savior wholly thy. Let me feel thy Holy Spirit, truly know that thou art mine. I surrender all. I surrender all to thee, my blessed Savior, I surrender all to Jesus I surrender, Lord, I give myself to thee. Fill me with thy love and power. Let thy blessing fall on me. I surrender all. I surrender all to thee, my blessed Savior. I surrender all to Jesus I surrender. Now I feel the sacred flame. Oh, the joy of full salvation. Glory, glory to his name. I surrender all. I surrender all to thee, my blessed Savior, I surrender all. Thank you. Okay, let's pray. Gracious God, Heavenly Father, Creator of heaven and the earth, we commit ourselves into thy care and keeping. Yes, Lord, we show that thy word of God is showing that how we are in the last days and how this Armageddon is going to take place. Everything you have been teaching us through thy church, we would like to sincerely thank you. Yes, Lord, as we are living in this last days of this history, may we prepare ourselves and maybe get ready for your soon coming. I know that you will cover your children in the last days to take us to thy eternal kingdom. Thank you for the wonderful message that you gave through Saumya. I'd like to sincerely thank you. May you bless her abundantly. May you utilize her mightily as she shared the word of God to many people. Heavenly Father, we come to your throne of grace at this moment. Bless all who have joined over here, and may you be with all who are not able to come and join, Lord. Heavenly Father, continue to be with them so that they can always learn thy word of God and be blessed. At this time, we do especially pray for Lawrence's friends' parents who have lost their son. As they have lost the son yesterday, we do keep them into thy care and keeping. May your peace and comfort be upon that family, Lord. Heavenly Father, be with all the friends and strengthen them. Take care of them, Lord. Heavenly Father, we do pray for Lakshmi and Asha who need their prayers. Heavenly Father, be with them, very close to them. Uphold that family, Lord. Heavenly Father, may your word of God be reached around the globe rapidly so that your coming will be very soon. When finally thou appearest in the clouds of heaven, may we all have a privilege to enter into thy eternal kingdom. I pray all the few blessings in the precious name of Lord and Savior Jesus Christ. Amen. Now the grace of our Lord Jesus Christ and the love of the Father and the sweet communion of the Holy Spirit may continue to abide in each and every one of us, now and forevermore. Amen.
Jasmine. I thank you all for attending today's meeting. As I thank all of you who participated in it. As we pray that you'll grow abundantly in the grace of the Lord. As of today, we finished the program. As tomorrow at the same time at 6 o'clock, let us connect once again. As tomorrow we have Sister Jasmine. As the topic will be about the seven trumpets, it will be glad that we'll all gather once again to rejoice in God and learn the word of God. Thank you. Take care and good night.